प्रथमं वक्रतुण्डं एकदन्तं द्वितीयकं तृतीयं कृष्णपिङ्गाक्षं गजवक्त्रं चतुर्थकं लम्बोदरं पञ्चमं षष्ठं विकटमेव च सप्तमं विघ्नराजेन्द्र धूम्रवर्णं तथाष्टमं नवमं बालचन्द्रं दशमं तु विनायकम् एकादशं गणपतिं द्वादशं तु गजाननं द्वादशैतानि नामानि त्रिसन्ध्यय पठे नरः न च विघ्नभयं तस्य सर्वसिद्धिकरं प्रभो ಓಂಕಾರದ ನಾದದಲ್ಲಿ ಝೇಂಕಾರ ಹೊರಹೊಮ್ಮಲಿ ನಾಟ್ಯದೇವಿ ಕುಣಿ ಕುಣಿದು ಬಂದು ನವನಾಟ್ಯ ರಂಗವನ್ನು ಹರಸಲಿ ನಾಟ್ಯರಸವತಾ ಹರಿಸಲಿ ನಾಟ್ಯರಸವತಾ ಹರಿಸಲಿ ಓಂಕಾರದ ನಾದದಲ್ಲಿ ಝೇಂಕಾರ ಹೊರಹೊಮ್ಮಲಿ ಓಂಕಾರದ ನಾದದಲ್ಲಿ ಝೇಂಕಾರ ಹೊರಹೊಮ್ಮಲಿ ನಾಟ್ಯದೇವಿ ಕುಣಿ ಕುಣಿದು ಬಂದು ನವನಾಟ್ಯ ರಂಗವನ್ನು ಹರಸಲಿ ನಾಟ್ಯರಸವತಾ ಹರಿಸಲಿ ನಾಟ್ಯದೇವಿ ಕುಣಿ ಕುಣಿದು ಬಂದು ನವನಾಟ್ಯ ರಂಗವನ್ನು ಹರಸಲಿ ನಾಟ್ಯರಸವತಾ ಹರಿಸಲಿ ಓಂಕಾರದ ನಾದದಲ್ಲಿ ಝೇಂಕಾರ ಹೊರಹೊಮ್ಮಲಿ ಓಂಕಾರದ ನಾದದಲ್ಲಿ ಝೇಂಕಾರ ಹೊರಹೊಮ್ಮಲಿ ನಾದಲಹರಿ ಅಲಿ ಅಲಿರುತ್ತೇನಿ ನಾಟ್ಯ ರಂಗವ ತುಂಬಲಿ ನಾದಲಹರಿ ಅಲಿ ಅಲಿರುತ್ತೇನಿ ನಾಟ್ಯ ರಂಗವ ತುಂಬಲಿ ಕೃಂಗ ಮೃದಂಗ ತಾಳಲಯದಲ್ಲಿ ತಾಂಡವ ನೃತ್ಯವು ಸಾಗಲಿ ಕೃಂಗ ಮೃದಂಗ ತಾಳಲಯದಲ್ಲಿ ತಾಂಡವ ನೃತ್ಯವು ಸಾಗಲಿ ಜೈ ಜೈಕಾರವು ಮೊಳಗಲಿ ನಾಟ್ಯ ದೇವಿಯ ಹೆಸರಲಿ ಮೊಳಗಲಿ ನಾಟ್ಯ ದೇವಿಯ ಹೆಸರಲಿ ಜೈ ಜೈಕಾರವು ಮೊಳಗಲಿ ನಾಟ್ಯ ದೇವಿಯ ಹೆಸರಲಿ ಜೈ ಜೈಕಾರವು ಮೊಳಗಲಿ ನಾಟ್ಯ ದೇವಿಯ ಹೆಸರಲಿ ಓಂಕಾರದ ನಾದದಲ್ಲಿ ಝೇಂಕಾರ ಹೊರಹೊಮ್ಮಲಿ ಓಂಕಾರದ ನಾದದಲ್ಲಿ ಝೇಂಕಾರ ಹೊರಹೊಮ್ಮಲಿ ಹುಕ್ಕ ಬುಕ್ಕ ಪುಲಕೇಶಿ ಜನಂಬರು ಮತ್ತೆ ಬರಲಿ ನಾಡಿಗೆ ಹುಕ್ಕ ಬುಕ್ಕ ಪುಲಕೇಶಿ ಜನಂಬರು ಮತ್ತೆ ಬರಲಿ ನಾಡಿಗೆ ರನ್ನ ಕದಂಬ ರಾಷ್ಟ್ರಕೂಟರು ಬರಲಿ ತಾಯಿಯ ಸೇವೆಗೆ ರನ್ನ ಕದಂಬ ರಾಷ್ಟ್ರಕೂಟರು ಬರಲಿ ತಾಯಿಯ ಸೇವೆಗೆ ಜೈ ಜೈಕಾರವು ಮೊಳಗಲಿ ನಾಟ್ಯ ದೇವಿ ಕುಣಿದಾಡಲಿ 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 ಓಂಕಾರದ ನಾದದಲ್ಲಿ ಝೇಂಕಾರ ಹೊರಹೊಮ್ಮಲಿ ಓಂ
ಓಂಕಾರದ ನಾದದಲ್ಲಿ ಓಂಕಾರದ ನಾದದಲ್ಲಿ ಓಂಕಾರದ ನಾದದಲ್ಲಿ ಘೇಂಕಾರ ಹೊರಹೊಮ್ಮಲಿ ಬಂಗಾರ ಕ್ಷಣಿಕ ಬಾಳಲ್ಲಿ ಗಡಿವಾರ ಮೇಗೆ ಸಿಂಗಾರ ಕಟಕ ಬಂಗಾರ ಕ್ಷಣಿಕ ಬಾಳಲ್ಲಿ ಗಡಿವಾರ ಮೇಗೆ ನೀನಿಟ್ಟ ಕಾಯ ನೀನಿಟ್ಟ ಕಾಯ ನಿನ ಕೈಲೆ ಮಾಯ ಹೋಗುವುದು ನಾ ಕಾಣೆನೋ ನೀಡೋ ಶಿವ ನೀಡದಿರೋ ಶಿವ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ತಂದೆ ಹೇ ಪರಮೇಶ್ವರ ಚಿಕ್ಕಂದಿನಿಂದಲೇ ನಿನ್ನನ್ನು ಪೂಜಿಸ್ತಾ ಬಂದಿದ್ದಾನೆ ಸದಾ ಕಾಲಕ್ಕೂ ನನ್ನನ್ನು ಕೈ ಬಿಡದೆ ಕಾಪಾಡುವ ಭಾರ ನಿನ್ನಲ್ಲಿ ಕೂಡಿದೆ ತಂದೆ ಅಷ್ಟೇ ಅಲ್ಲ ಈ ನಮ್ಮ ಮನೆತನದಲ್ಲಿ ನನ್ನ ಅಣ್ಣಂದಿರಿಗೆ ಯಾವ ಕಷ್ಟ ಬಂದು ಬರದ ಹಾಗೆ ನನ್ನ ಅಣ್ಣಂದಿರನ್ನ ಸುಖವಾಗಿಟ್ಟಿರೋ ಅಂತಲೇ ನಾನು ನಿನ್ನಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಹುಡುಗು ಸಿಡುಗರ ಆರ್ಭಟಕ್ಕೆ ಕಾರ್ಮೋಡ ಕರಗಿ ನೀರಾಗಿ ಗಿರಿ ಕಂದಕಗಳೆಲ್ಲ ದಿಕ್ಕು ತಪ್ಪಿ ಹರಿಯುವಂತೆ ಈ ನಾಗನ ಆರ್ಭಟಕ್ಕೆ ಅಂಡರ್ವರ್ಲ್ಡ್ ರೌಡಿಗಳೆಲ್ಲ ದಿಕ್ಕು ತಪ್ಪಿ ಓಡಬೇಕು ಅಷ್ಟಿದೆ ಅಷ್ಟಿದೆ ಈ ಖತರ್ನಾಕ್ ನಾಗನ ಹವಾ ನನಗೆದುರಾದ ಎದುರಾಳಿ ಎಷ್ಟೇ ಬಲಿಷ್ಠನಾಗಿರಲಿ ಒಳ್ಳೆಯ ದಾರಿಯನ್ನು ಬಿಟ್ಟು ಅಡ್ಡ ದಾರಿ ಹಿಡಿದವರನ್ನ ಅಡ್ಡಡ್ಡ ಕತ್ತರಿಸಿ ಹಾಕುವುದೇ ಈ ನರವ್ಯಾಘ್ರ ನಾಗನ ಗುರಿ ಹಲೋ 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 ನಾಗನ ನಾಗನ ಎಸ್ ನಾಗನೇ ಮಾತಾಡ್ತಾ ಇರೋದು ನಾನು ನರಹಂತಕ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದ ಕೆ ಪ್ರಸಾದನನ್ನು ಕೊಲೆ ಮಾಡಬೇಕು ಒಂದೇ ಏಟಿಗೆ ಓಕೆ ಅವರಿಬ್ಬರ ರುಂಡವನ್ನ ಕತ್ತರಿಸಿ ಹಾಕಿ ಕೊಲೆ ಮಾಡಿ ಅವನ ಖಜಾಂಚಿಯನ್ನು ತಂದು ನಮ್ಮ ಪಾದದಲ್ಲಿ ಹಾಕು ಎಸ್ ಓಕೆ ಆದ್ರೆ ಅವನೆಲ್ಲಿ ಸಿಗ್ತಾನೆ ಅವನು ಬಾಂಬೆ ಹೋಟೆಲಲ್ಲಿ 2ನೇ ಮಾಡಿಯ ಮೇಲೆ ನಮ್ಮ ದೇಶದ ಹೆಣ್ಣು ಮಕ್ಕಳನ್ನು ಕಾಲನಿಗೆ ಒಯ್ಯುತ್ತಿದ್ದಾನೆ ಅವರನ್ನು ಬೇಗ ರಕ್ಷಿಸು
ಮಕ್ಕಳನ್ನ ವಿದೇಶಕ್ಕೆ ಮಾರಿ ಹಣ ಸಂಪಾದಿಸಬೇಕೆಂದು ಛಲ ತೊಟ್ಟು ನಿಂತಿರುವ ಕಾಚಡ ನನ್ನ ಮಗನೇ, ನಮ್ಮ ದೇಶದ ಹೆಣ್ಣು ಮಕ್ಕಳನ್ನ ವಿದೇಶಕ್ಕೆ ಮಾರಿ ಪಾರ್ಸಲ್ ಮಾಡೋಕ್ಕಿಂತ ಪೂರ್ವದಲ್ಲೇ ನಿನ್ನ ಹಣವನ್ನ ಪರದೇಶಕ್ಕೆ ಪಾರ್ಸಲ್ ಮಾಡೋದಿದ್ರೆ ಮೇರಾ ನಾಮ್ इंटरनेशनल किलर नागा नहीं है। Just wait and watch. ಕರ್ನಾಟಕದ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ಮುಖ್ಯಮಂತ್ರಿ ಪ್ರಸಾದರಿಂದ 25 ವರ್ಷಗಳ ಹಿಂದೆ ಈ ಪ್ರಸಾದ್ ಸೊಸೈಟಿಯಲ್ಲಿ ಚೇರ್ಮನ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದ. ಆದರೆ ಇಂದು ಈ ರಾಜ್ಯದ ಮುಖ್ಯಮಂತ್ರಿ. ಈ ರಾಜಕೀಯಕ್ಕೆ ನಾನೇ ನಾಯಕ, ನಾನೇ ನಾಯಕ. ನಾ ಮಾಡಿದ್ದೆ ಕಾನೂನು, ನಾ ನೋಡಿದ್ದೆ ಆಟ, ನಾ ನುಡಿದುದ್ದೆ ನುಡಿಮುತ್ತಾದರೆ, ನಾ ಹೇಳಿರುವ ಮಾತೆ ವೇದವಾಕ್ಯ. ಬಟ್ ಆ ಬಡವಿಕಾರಿ ಸಿಂಗನ 2 ಎಕರೆ ಹೊಲದಲ್ಲಿ ಗಾರ್ಮೆಂಟ್ಸ್ ಫ್ಯಾಕ್ಟರಿ ಕಟ್ಟಿ ಅದರಲ್ಲಿ ಕೆಲಸಕ್ಕೆಂದು ಬರುವ ಚಂದುಳ್ಳ ಚೆಲುವೆಯರನ್ನು ವಿದೇಶಕ್ಕೆ ಪಾರ್ಸಲ್ ಮಾಡಿ ಹಣ ಸಂಪಾದಿಸುವುದೇ ಈ ಕೆಕೆ ಪ್ರಸಾದನ ಮುಖ್ಯ ಉದ್ದೇಶ. ಇದರ ಬಗ್ಗೆ ಚರ್ಚಿಸಲೆಂದೇ ಶಿಕ್ಷಣ ಮಂತ್ರಿ ರಾಧ ಹಾಗೂ SP ಶಕ್ತಿಕುಮಾರರನ್ನು ಬರ ಹೇಳಿದ್ದೆ. ಓಹೋ, ಹತ್ತಲದಿಂದ ಬಂದ ಹಾಗೆ ಕಾಣುತ್ತದೆ. KK ಪ್ರಸಾದ್ ಈ ರಾಜ್ಯದ ಮುಖ್ಯಮಂತ್ರಿಯಾದ KK
ಕಾಚಡ ನನ್ನ ಮಗನೇ, ನೀನು ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದರೇನು ಪರ ರಾಜ್ಯದ ಮುಖ್ಯಮಂತ್ರಿ ಆದರೆ ನನಗೇನು? ನಿಮ್ಮಂತ ದೇಶದ್ರೋಹಿ ಗೋಮುಖ ವ್ಯಾಘಗಳಿಗೆ ಈ ಖತರ್ನಾಕ್ ಆಜ್ಞೆ ಕೊಡುವ ಮರ್ಯಾದೆ ಇಷ್ಟೇ. ರಾಜಕೀಯ, ಈ ರಾಜಕೀಯದ ರಣರಂಗದಲ್ಲೇ ರಾಜನಾಗಿ ಬೆಳೆಯುತ್ತಿರುವ ಈ ಕೆ ಪ್ರಸಾದನನ್ನ ಎದುರಾಕಿಕೊಳ್ಳಲು ಬಂದಿರುವ ಯಾರು ನೀನು ಕೊನ್ನೆ? ನಾನು ಯಾರು? ಕರ್ನಾಟಕದಲ್ಲಿರುವ ಇಡೀ ರೌಡಿ ಗೂಂಡಾಗಳಿಗೆ ಗೊತ್ತಿದೆ ಈ ನಾಗ ಯಾರು ಅಂತ. ನಿನ್ನಂತ ಭ್ರಷ್ಟ ರಾಜಕಾರಣಿಗಳ ರುಂಡ ತೆಗೆಯಲು ಬಂದಿರುವ ನಿನ್ನ ಪಾಲಿನ ಯಮಕಾಣ. ನಾಗ ಈ ರಾಜಕೀಯದಲ್ಲಿ ನಿನ್ನಂತ ನರಪಿಳ್ಳೆಗಳು ಎಷ್ಟೋ ಜನ ನನ್ನ ಕಾಲಡಿಯ ತುಳಿತಕ್ಕೆ ಸತ್ತು ಸಮಾಧಿಯಾಗಿದ್ದಾರೆ. ಅಂಥದ್ರಲ್ಲಿ ನಾಗ ಬಡಕುಂದೆ ನಿನ್ನ ತಲೆಯನ್ನ ಕಡಿದು ಕಸದ ತೊಟ್ಟಿಗೆ ಹಾಕಿ ನಿನ್ನ ನರವನ್ನ ಕತ್ತರಿಸಿ ನರಕದ ನಾಯಿಗೆ ಹಾಕಲು ಬಂದಿರುವ ಗಂಡು ಹುಲಿ ಕಣೋ ಈ ನಾಗ. ನಾಗ 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 ಎಂದು ಹೆಸರಿಟ್ಟುಕೊಂಡ ಮಾತ್ರಕ್ಕೆ ನೀನೇನು ನಾಗಲೋಕದಿಂದ ಇಳಿದು ಬಂದಿರುವೆನಲ್ಲಿ. ಇವನು ಕೆ ಪ್ರಸಾದ್ ಮನಸ್ಸು ಮಾಡಿದ್ರೆ ಕ್ಷಣಾರ್ಧದಲ್ಲಿ ನಿನ್ನನ್ನು ಮುಗಿಸಬಲ್ಲ. ಬಡಕುನ್ನೆ ಏನಂದ್ರೆ ಕ್ಷಣಾರ್ಧದಲ್ಲಿ ಮುಗಿಸಲು? ಮಿಸ್ಟರ್ ಕೆ ಪ್ರಸಾದ್, ನೀನು ಯಾರು? ನಿನ್ನ ಪವರ್ ಏನನ್ನುವುದು ನನಗೆ ಚೆನ್ನಾಗಿ ಗೊತ್ತು. 25 ವರ್ಷಗಳ ಹಿಂದೆ ನೀನೊಬ್ಬ ಸೊಸೈಟಿ ಚೇರ್ಮನ್ ಆಗಿ ಸರ್ಕಾರದವರು ಬಡವರಿಗೆ ಕಳಿಸ್ತಾ ಇದ್ದ ಅಕ್ಕಿ ಗೋಧಿ ಸಕ್ಕರೆಯನ್ನ ನ್ಯಾಯದ ಬೆಲೆಗೆ ಕೊಡದೆ ಅನ್ಯಾಯವಾಗಿ 4 ರೂಪಾಯಿಗೆ ಕೊಡಬೇಕಾದ ಅಕ್ಕಿಯನ್ನ 8 ರೂಪಾಯಿ, 3 ರೂಪಾಯಿಗೆ ಕೊಡಬೇಕಾದ ಗೋಧಿಯನ್ನ 6 ರೂಪಾಯಿ, 6 ರೂಪಾಯಿಗೆ ಕೊಡಬೇಕಾದ ಸಕ್ಕರೆಯನ್ನ 12 ರೂಪಾಯಿ, ಹೀಗೆ ಒಂದಕ್ಕೆ 2ರಷ್ಟು ಬಡವರ ಹಣವನ್ನು ತಿಂದು ಹಾಕಿ ನಿನ್ನ ಈ ಬೊಜ್ಜನ್ನು ಬರೆಸಿಕೊಂಡಿದ್ದಲ್ಲದೆ ತಲಾ ಒಂದು ಓಟಿಗೆ 100 ರೂಪಾಯಿ ಅಂತೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಂತರ ಮಂತ್ರಿ ಪಟ್ಟಕ್ಕೆ ಏರಿ ಕೊನೆಗೆ ಓಟು ಹಾಕಿದ ಅದೇ ರೈತರ ಹೊಟ್ಟೆಯ ಮೇಲೆ ಹೊಡೆದು ನಿನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತಿರುವ ನೀನೊಬ್ಬ ಈ ಜಗದ ಬಂಡ ಭಕ್ಷಕನೆನ್ನುವುದು ನನಗೆ ಚೆನ್ನಾಗಿ ಗೊತ್ತು ಕಣ. ನಿನ್ನಂತ ಭ್ರಷ್ಟ ರಾಜಕಾರಣಿಗಳು ಈ ನಾಗನ ರಾಜ್ಯದಲ್ಲಿ ರಾಜ್ಯಭಾರ ಮಾಡುವುದು ನಮ್ಮ ಕನ್ನಡ ತಾಯಿನಾಡಿಗೆ ಅವಮಾನ ಅಷ್ಟೇ ಅಲ್ಲ, ಈ ನಾಗನಿಗೆ ಮಾಡುವ ದೊಡ್ಡ ಅವಮಾನ. ನಿನಗೆ ಎಷ್ಟು ಹಣ ಬೇಕು ಕೇಳು, ಕೊಟ್ಟು ಬಿಡುತ್ತೇನೆ. ಆದರೆ ನನ್ನನ್ನು ಮಾತ್ರ ಬಿಟ್ಟು ಬಿಡು. ನಿನ್ನನ್ನು ಬಿಡಕ್ಕೆ ನೀನೇನೋ ಮಹಾತ್ಮ ಗಾಂಧಿನ ಸುಭಾಷ್ ಚಂದ್ರ ಬೋಸ. ಈ ಸಂದರ್ಭದಲ್ಲಿ ಈ ನಾಗನಿಗೆ ಬೇಕಾಗಿರುವುದು ನಿನ್ನ ಭ್ರಷ್ಟ ಹಣವಲ್ಲ, ನಿನ್ನ ಬಿಸಿ ರಕ್ತ. ಈ ನಾಗ ಕಾಲಿಟ್ಟರೆ ಸಮಾಧಿ, ಕಣ್ಣಿಟ್ಟಿದ್ದೆ ಹೋದಾದರೆ ಬೂದಿ. ನನಗೆದುರಾದ ಎದುರಾಳಿ ಎಷ್ಟೇ ಬಲಿಷ್ಠನಾಗಿರಲಿ ಅವನ ರುಂಡ ಕಡಿಯುವುದೇ ಈ ನಾಗನ ಕಾಯಕ. ತಾಯಿ ದುರ್ಗಾ ಪರಮೇಶ್ವರಿ,
ನನ್ನಣ್ಣ ಬಡತನ ಅಂತ ಅದೇ ಒಂದು ಚಿಂತೆಯಲ್ಲಿ ಕೊಡ್ತಿದ್ದಾನೆ. ಆದಷ್ಟು ಬೇಗನೆ ಆ ಬಡತನವನ್ನು ದೂರ ಮಾಡು ಅಂತೇಳಿ ನಾನು ನಿನ್ನಲ್ಲಿ ಬೇಡ್ಕೊಳ್ತಾ ಇದ್ದೀನಿ ತಾಯೇ, ಬೇಡ್ಕೊಳ್ತಾ ಇದ್ದೀನಿ. ತಂಗಿ ಚಂದ್ರ, ಶ್ರೀಮಂತರ ಅಟ್ಟಹಾಸದ ಕೂಗಿಲೆ ನಡುವೆ ನಮ್ಮಂತ ಕಡುಬರವರ ಕಣ್ಣೀರಿನ ಗೋಳಾಟದ ಕೂಗು ಹಾಲಿನ ತಾಯಿ ಅಲ್ಲಮ್ಮನಿಗೆ ಅದು ಹೇಗಮ್ಮ ಕೇಳಿಸ್ತಾ ಇದೆ? ಅದು ಹೇಗೆ ಕೇಳಿಸ್ತಾ ಇದೆ ಅಮ್ಮ? ಅಣ್ಣ, ಯಾಕಣ್ಣ, ಯಾಕೆ ಇಷ್ಟೊಂದು ಕೋಪದಿಂದ ಮಾತನಾಡ್ತಾ ಇದೆಯಲ್ಲ ಅಣ್ಣ? ನೋಡೋಣ, ಆ ನಂಬಿದವರನ್ನ, ನಂಬಿದ ಭಕ್ತರನ್ನ ಯಾವತ್ತೂ ಕೈ ಬಿಟ್ಟರಲ್ಲ ಆ ತಾಯಿ ಜಗನ್ನಾಥ ಎನ್ನುವ ನಂಬಿಕೆ ನನಗಿದೆ ಅಣ್ಣ. ಮುಂದೆ ಒಂದಲ್ಲ ಒಂದಿನ ನಿನಗೆ ತಿಳಿಯುತ್ತಣ್ಣ, ನಿನಗೆ ತಿಳಿಯುತ್ತೆ. ಹೌದಮ್ಮ, ನಂಬಿಕೆಯಿಂದಲೇ ನಮ್ಮ ಪೂರ್ವಜರು ಅಂದರೆ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಆ ತಾಯಿಯಲ್ಲಮ್ಮನನ್ನ ಪೂಜಿಸುತ್ತಲೇ ಇದ್ದಾರೆ. ತಂಗಿ, ನನಗೆ ಯಾಕೋ ಇತ್ತಿದ್ದಾಗಿ ಆ ತಾಯಿ ಮೇಲೆ ಭಯ ಭಕ್ತಿನ ಹೊರಟೋಗ್ತಾ ಇದೆ ಅಮ್ಮ, ಭಯ ಭಕ್ತಿನ ಹೊರಟೋಗ್ತಾ ಇದೆ. ಅಣ್ಣ, ಯಾಕಣ್ಣ ಇಷ್ಟೊಂದು ಕಲ್ಲು ಹೃದಯದ ಹಾಗೆ ಮಾತನಾಡ್ತಾ ಇದೆಯಲ್ಲಣ್ಣ? ಯಾಕಣ್ಣ? ತಂಗಿ, ಮತ್ತೇನಮ್ಮ ಮಾಡಲಿ? ನನ್ನ ತಮ್ಮ ಸಾಗರನ ಓದಿಗಾಗಿ ಮಾಡಿದ 20,000 ರೂಪಾಯಿ ಸಾಲ 70,000ವಾಗಿ ನನ್ನ ಹೃದಯವನ್ನೇ ಸಡಿಲಗೊಳಿಸುತ್ತಿದೆಯಮ್ಮ, ನನ್ನ ಹೃದಯವನ್ನೇ ಸಡಿಲಗೊಳಿಸುತ್ತಿದೆ. ಈ ವರ್ಷ ಬರುವ ಬೆಳೆಯಿಂದಾದರೂ ಆ ದನಿಗಳಿಂದ ಪಡುವ ಸಾಲವನ್ನು ಮರುಕಳಿಸುವುದೆಂದರೆ ಅಕಾಲಿಕ ಮಳೆಯಿಂದಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ನೀನು ಇಷ್ಟು ದೊಡ್ಡದಾಗಿ ಬೆಳೆದಿದ್ಯಾ, ನಿನ್ನನ್ನು ಮದುವೆ ಮಾಡಬೇಕೆಂದು ಈ ಅಣ್ಣ ತೊಟ್ಟು ನಿಂತಿದ್ದಾನೆ. ಇಷ್ಟಾದರೂ ಆ ನಿನ್ನ ತಾಯಿಗೆ ಈ ಬಡವನ ಮೇಲೆ ಕರುಣೆ ಬರಬಾರದೇನಮ್ಮ, ಕರುಣೆ ಬರಬಾರದು. ಅಣ್ಣ, ಯಾಕಣ್ಣ ಇಷ್ಟೊಂದು ಅಸಹಾಯಕನಾಗಿ ಮಾತನಾಡ್ತಾ ಇದ್ದಿಲ್ಲ? ಒಂದ್ ವೇಳೆ ಸಾಲ ಕೊಟ್ಟ ದನಿಯರೇ ನಿನ್ ಮೇಲೆ ಕೈ ಮಾಡಿದ್ರೆ ಆಗೇನ್ ಮಾಡ್ತೀಯ ಅಣ್ಣ? ತಂಗಿ, ಹುಟ್ಟುವಾಗಲೇ ಪರಸು ಹಿಡಿದು ದಿನ ಬೆಳಗಾದರೆ ಆ ಪರಸುವಿಗೆ ರಕ್ತದ ಅಭಿಷೇಕವನ್ನು ಮಾಡುತ್ತಿರುವ ನನ್ನ ತಮ್ಮ ಶಿವ, ಹುಲಿಯಂತೆ ಗರ್ಜಿಸುವ ನನ್ನ ತಮ್ಮ ಶಿವನಿರ್ಬೇಕಾದರೆ ಯಾರಮ್ಮ ಯಾರಮ್ಮ ಈ ನಿನ್ನ ಅಣ್ಣನ ಮೈ ಮುಟ್ಟುವಷ್ಟು ಧೈರ್ಯ ಈ ಊರಲ್ಲಿ ಯಾರಿಗಿದೆಯಮ್ಮ, ಯಾರಿಗಿದೆ? ನೋಡಮ್ಮ, ಮಾತಾಡ್ತಾ ಮಾತಾಡ್ತಾ ಒಂದು ವಿಷಯವನ್ನೇ ಮರ್ತು ಬಿಟ್ಟಿದೆ ಕಣಮ್ಮ. ಏನಣ್ಣ? ನೋಡಮ್ಮ, ನನ್ನ ತಮ್ಮ ಸಾಗರ್ MBBS ಮುಗಿಸಿಕೊಂಡು ಊರಿಗೆ ಬರ್ತಿದ್ದಾನೆ. ಓ, ಅಣ್ಣ ಸಿಟಿಯಿಂದ ಬರ್ತಾ ಇದ್ದಾನೆ. ಈ ವಿಷಯ ನೋಡಮ್ಮ, ಬಂದ ಬಿಟ್ಟೆ ನನ್ನ ತಮ್ಮ. ಹೌದಣ್ಣ, ಈಗ ಬಂದೆ. ಅಣ್ಣ ಚೆನ್ನಾಗಿದ್ದೀನಮ್ಮ, ನೀವು ಚೆನ್ನಾಗಿದ್ದೀರಾ? ಸಾಗರ್, ಏನಪ್ಪ ಈ ನಿನ್ನ ಬಟ್ಟೆ ವ್ಯವಸ್ಥೆ? ಬರುವಾಗ ದಾರಿಯಲ್ಲೇನಾದರೂ ಯಾರ ಜೊತೆಯಾದರೂ ಜಗಳ ಮಾಡಿಕೊಂಡು ಬಂದೇನಪ್ಪ? ಏನಾಯ್ತಪ್ಪ? ಹಾಗೇನಿಲ್ಲ ಅಣ್ಣ. ದಾರಿಯಲ್ಲಿ ಬರುವಾಗ ಒಬ್ಬ ಭಿಕ್ಷುಕ ಅಣ್ಣ ನಿನ್ನ ಶರ್ಟ್ ಕೊಡು ಎಂದು ಕೇಳಿದ. ಅದಕ್ಕಾಗಿ ನನ್ನ ಶರ್ಟ್ ಬಿಚ್ಚಿಕೊಟ್ಟು ಅವನ ಶರ್ಟ್ ನಾನು ಹಾಕೊಂಡು ಬಂದೇನಣ್ಣ. ತುಂಬಾ ಸಂತೋಷ, ತುಂಬಾ ಸಂತೋಷ. ಅಂದಾಗೆ ಈ ವರ್ಷದ MBBS ರಿಸಲ್ಟ್ ಹೇಗಾಯ್ತಪ್ಪ ನಿಂದು? ಅಣ್ಣ, ಈ ಕೊಂಡ್ಲಿ ಮಾರಿಕಾಂಬೆಯ ಆಶೀರ್ವಾದದಿಂದ ನನ್ನ MBBS ಪರೀಕ್ಷೆ ಪಾಸ್ ಆಗಿ ಇನ್ನೇನು ಡಾಕ್ಟರ್ ಆಗುವ ಹಂತಕ್ಕೆ ಬಂದಿದ್ದೇನೆ. ಆಶೀರ್ವಾದ ಹೆದ್ದೇಳಪ್ಪ, ಹೆದ್ದೇಳು. ಆ ಮಾರಿಕಂಬೆ ಆಶೀರ್ವಾದ ನಿನ್ನ ಮೇಲೆ ಸದಾ ಇರಬೇಕೆನ್ನುವುದೇ ಈ ನಿನ್ನಣ್ಣನ ಹೆಬ್ಬಯಕೆಯಾಗಿದೆಯಪ್ಪ, ಈ ನಿನ್ನಣ್ಣನ ಹೆಬ್ಬಯಕೆಯಾಗಿದೆ. ಅಣ್ಣ, ಎಂತ ಮಾತನಾಡ್ತಿದ್ದೆ ಅಣ್ಣ? ನಿನ್ನ ಮಾತನ್ನು ಕೇಳಿದರೆ ಆ ಶಿವಲೋಕದಿಂದ ಪರಶಿವನೇ ನನ್ನ ಜೊತೆ ಬಂದು ಮಾತನಾಡಿದಂತೆ ಭಾಸವಾಗುತ್ತಿದೆ. ಅಣ್ಣ, ಈ ನಿನ್ನ ಋಣವನ್ನು ಈ ಜನ್ಮದಲ್ಲಿ ತೀರಿಸಲಾಗದಿದ್ದರೂ ಮುಂದಿನ ಜನ್ಮದವರು ನಿನ್ನ ಮನೆಯ ನಾಯಿಯಾಗಿ ಯಾದರೂ ಬಂದು ತೀರಿಸುತ್ತೇನೆ ಅಣ್ಣ, ನಾ ತೀರಿಸುತ್ತೇನೆ. ತಮ್ಮ ಸಾಗರ್, ಈ ನಿನ್ನಣ್ಣನಿಗೆ ದೊಡ್ಡ ಮಾತನಾಡಿ ಅಷ್ಟು ದೊಡ್ಡವನಾಗಿ ಮಾಡಬೇಡಪ್ಪ. ಈ ನಮ್ಮೆಲ್ಲರನ್ನು ಕಾಪಾಡುವನು ಆ ಮೇಲಿರುವ ಭಗವಂತನಿದ್ದಾನೆ ಕಡಪ್ಪ. ಛೇ, ಹಾಗೇನಿರಣ್ಣ. ನಿನ್ನಂತ ಅಣ್ಣ, ಮುದ್ದಿನಂತ ತಂಗಿಯನ್ನು ಪಡೆದ ನಾನೇ ಪುಣ್ಯವಂತಣ್ಣ, ನಾನೇ ಪುಣ್ಯ. ಆ ಅಣ್ಣ
ಆ ನಮ್ಮ ಶಿವ ಎಲ್ಲಿ ಹೋಗಿದ್ದಾರಣ್ಣ? ಶಿವ ಬಿಟ್ಟೇನಪ್ಪ ಶಿವ. ಹೌದು ಶಿವ, ಇವಾಗ ಅಷ್ಟೇ ಬಂದೆ. ಅಲ್ಲ ಯಾಕಂಡ ಚಿಂದಿ ಆಗಿರುವ ಈ ನಿನ್ನ ಬಟ್ಟೆಗಳು ಯಾಕಂಡ ದಾರಿಯಲ್ಲಿ ಬರುವಾಗ ಯಾವನಾದರೂ ಕೊಂಡ ನಿನ್ನ ಮೇಲೆ ಬಂಡತನ ತೋರಿಸಿದರೆ ಹಾಗೆದ್ದರೆ ಹೇಳೋಣ, ಹಸಿದ ಹುಲಿಯಂತೆ ಹೋಗಿ ಕೊಂಡ ನೆನೆಸಿಕೊಂಡ ಬಂಧನ ಸೇರಿಕೊಂಡು ನಿನ್ನ ಪಾದ ಕಲ್ಪಿಸುತ್ತೇನೆ, ಪಾದ ಕಲ್ಪಿಸುತ್ತೇನೆ. ಕೂಲ್ಡೌನ್ ಶಿವ, ಕೂಲ್ಡೌನ್. ಹಾಗೇನಾಗಿಲ್ಲ. ಅಲ್ಲ, ನೀನು ಏರ್ಪೋರ್ಟಿಗೆ ಬರ್ತೀನಿ ಅಂದಿದ್ದೆ, ಯಾಕೆ ಬರಲಿಲ್ಲ ಹೇಳು? ಅಲ್ಲ, ನಾವು ಆಸ್ಪತ್ರೆ ಕಟ್ಟಿಸಬೇಕೆಂಬ ನಮ್ಮ 2 ಎಕರೆ ಮಂಡಿ ಹೊಲದಲ್ಲಿ ಆ ಮುಖ್ಯಮಂತ್ರಿ ಕೆ ಪ್ರಸಾದ್ ಗೌರ್ಮೆಂಟ್ ಆಸ್ಪತ್ರೆ ಕಟ್ಟಿಸಬೇಕೆಂಬ ಸುದ್ದಿ ತಿಳಿಯಿತು. ಅದಕ್ಕಾಗಿ ಅವನ ರುಂಡ ಕಡಿದು ನಮ್ಮ ಭೂತಾಯಿಯ ಒಡಲನ್ನು ಶಾಂತಗೊಳಿಸಬೇಕೆಂದು ಹೋಗಿದ್ದೆ. ಅಲ್ಲ, ಆದರೆ ನಾ ಮಾಡಬೇಕಾದ ಕೆಲಸವನ್ನ ಯಾರೋ ಮಾಡಿ ಮುಗಿಸಿದರಲ್ಲ, ಅದಕ್ಕಾಗಿ ಹಾಗೆ ಬಂದೆ. ಶಿವ, ಇಂಥ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬಾರ್ದು. ಅವರು ಶ್ರೀಮಂತರು, ಅವ್ರು ಏನ್ ಮಾಡಿದ್ರು ಆಗುತ್ತೆ. ನಮ್ಗೇಕೆ ರಾಜಕೀಯ? ಅಲ್ಲ, ಆ ಬಂಡ ಶ್ರೀಮಂತರು ಏನೇ ದಬ್ಬಾಳಿಕೆ ಮಾಡಿದರು ಸುಮ್ಮನಿರಬೇಕೆಂಬುದು ನಮ್ಮ ತಾತ ಮುತ್ತಜ್ಜನ ಕಾಲದಲ್ಲಿ ಇತ್ತಲ್ಲ. ಈಗಿನ ಕಾಲದಲ್ಲಿ ಆ ಬಂಡ ಶ್ರೀಮಂತರು ಎದುರು ನಿಂತರೆ ಅವರ ಸುರ ಕಡಿಯದೆ ಬಿಡುವುದಿಲ್ಲ. ಈ ನಿನ್ನ ತಮ್ಮ ಶಿವ. ಶಿವ ನೋಡು, ಶ್ರೀಮಂತರ ಹತ್ರ ವಿಜ್ಞಾನಿಗಳು ಕಂಡುಹಿಡಿದ ಪಿಸ್ಟಲ್ ಗನ್ನುಗಳಿರ್ತವೆ. ನಮ್ಮ ಹತ್ರ ಏನಿರುತ್ತೆ, ಏನು ಆಯುಧ ಇರುತ್ತೆ ಹೇಳು? ಅಲ್ಲ, ಆ ಬಂಡ ಶ್ರೀಮಂತರನ್ನು ಎದುರಿಸಲು ದೇವರೆಂಬ ವಿಜ್ಞಾನಿ ಕಂಡು ಹಿಡಿದಿರುವ ಈ ದೇಹ ಎಂಬ ಆಯುಧ ಮೇರು ಪರ್ವತದ ಬಂಡಿಯಂತೆ ಗಟ್ಟಿಯಾಗಿದೆ ಅಣ್ಣ. ಅಣ್ಣ, ಅದು ಅಲ್ಲದೆ ಆ ಬಂಡ ಶ್ರೀಮಂತರನ್ನು ಎದುರಿಸಲು ಸಾಕ್ಷಾತ್ ನನ್ನ ತಂದೆ ಪರಶುವನ್ನೇ ಕೊಟ್ಟಿರುವ ಈ ಪರಶು ಎಂಬ ಆಯುಧದ ಮುಂದೆ ಮಾನವ ಕಂಡು ಹಿಡಿದ ಪಿಸ್ತೂಲ್ ಗನ್ ಬಂದೂಕುಗಳು ಕೇವಲ ಜನ ಸಮರವೆಂದು ಈ ಶಿವ ಕೈ ಎತ್ತಿ ಹೇಳುತ್ತಾನಣ್ಣ, ಕೈ ಎತ್ತಿ ಹೇಳುತ್ತಾನೆ. ನೋಡು ಶಿವ, ನಿನ್ನ ಹತ್ರ ಇರುವ ಪರಶುವಿಗೂ ಆ ಶ್ರೀಮಂತರಿರುವ ಬಂದೂಕಿಗೂ ತುಂಬಾ ವ್ಯತ್ಯಾಸವಿದೆ ಕಡಪ್ಪ. ಇದೇ ನನ್ನ ಮಾತು ಹೇಳ್ತಾ ಇದೀಯಾ? ಆ ಬಂಡ ಶ್ರೀಮಂತರು ಪಿಸ್ತೂಲಿನಿಂದ ಸಾಮಾನ್ಯ 1-2 ಜನರನ್ನು ಕೊಲೆ ಮಾಡಬಹುದು. ಆದರೆ ಈ ಪರಶು ಕೊಡಲಿಯಿಂದ ಸಾವಿರಾರು ಒಂದರನ್ನು ಸಿರಾರಿವಲ್ಲ ಈ ನಿನ್ನ ಶಿವ. ಶಿವ, ಅಣ್ಣ ಅವಾಗ ಹೇಳ್ತಿದ್ದ, ಈ ನಿನ್ನ ಪುರುಷನ ಬಗ್ಗೆ ಲೆಟರ್ಲಿ ಬರೀತಿದ್ದ, ಸ್ವಲ್ಪ ಸಮಾಧಾನ ತಾಣ. ಆಯ್ತಣ್ಣ, ಆಯ್ತಣ್ಣ, ಆಯ್ತು. ಅಣ್ಣ, ನಾನು ತಂಗಿಗೊಂದು ವರ ನೋಡಿದ್ದೇನೆ. ಅಂದರೆ ನನ್ನ ನಿನ್ನ ಮಾತಿನ ಅರ್ಥ? ಅಂದ್ರೆ ನನ್ನ ಕ್ಲಾಸ್ಮೇಟ್ ಕಾರ್ತಿಕ್ ಅಂತ ಈ ಊರಿನ ಆಗರ್ಭ ಶ್ರೀಮಂತ, ಅವನನ್ನು ನೋಡಿದ್ದೇನೆ. ಮುಂದಿನ ಸೋಮವಾರ ತಂಗಿಯನ್ನು ನೋಡ್ಲಿಕ್ಕೆ ಬರ್ತೀನಿ ಎಂದು ಹೇಳಿದ್ದಾನೆ. ಅಣ್ಣ, ಇದಕ್ಕೆ ನಿಮ್ಮ ಒಪ್ಪಿಗೆ? ಏನು ಹೇಳ್ತಾ ಇದೆಯಣ್ಣ? ನಿಮ್ಗೆಲ್ಲರಿಗೂ ನಾನು ಎಷ್ಟು ಬೇಗ ನಾನು ಭಾರವಾಗಿಬಿಟ್ಟೇನಣ್ಣ. ತಂಗಿ, ಬಳ್ಳಿಯ ಕಾಯಿ ಬಳ್ಳಿಗೆ ಬಾರವಿ, ಮರದ ಟೊಂಗೆ ಮರಕ್ಕೆ ಟಾರವಿ. ಅದರಂತೆ ನೀನು ನಮ್ಮ ತಂಗಿ ಕಣಮ್ಮ, ನೀನು ನಮಗೆ ಯಾವತ್ತೂ ಬಾಯವರವಾಗಿರೋಲ್ಲ. ನೋಡಮ್ಮ, ಈ ನಿನ್ನಣ್ಣರ ಹೆಬ್ಬಯಕೆ ಎಂದರೆ ನನ್ನ ತಲೆ ಮೇಲಿರುವ ಭಾರವನ್ನು ಇಳಿಸಿಕೊಳ್ಳಬೇಕಾದರೆ ಮೊದಲು ಈ ನನ್ನ ತಂಗಿಗೆ ಮೊದಲು ಮಾಡಬೇಕೆನ್ನುವುದೇ ಈ ನಿನ್ನ ಹೆಬ್ಬಯಕೆಯಾಗಿದೆ ಅಮ್ಮ, ಈ ನಿನ್ನಣ್ಣನ ಹೆಬ್ಬಯಕೆಯಾಗಿದೆ. ಹಾ ತಂಗಿ, ತುಂಬಾ ಹಸಿವಾಗ್ತಿದೆ. ನಿನ್ನ ಕೈ ತುತ್ತು ತಿಂದೆ ತುಂಬಾ ದಿವಸ ಅದು. ಬಾರಮ್ಮ, ಊಟ ಹಾಕು ಬಾ. ಅಣ್ಣ, ಈ ಕುಟುಂಬ ಒಂದು ಒಳ್ಳೆಯ ಸ್ಥಾನಕ್ಕೆ ಬರಲಿಕ್ಕೆ ಆ ನನ್ನ ತಾಯಿ ಮಾರಿಕಾಂಬೆಯೇ ಕಾರಣ. ಈ ಕುಟುಂಬ ಹಾಲು ಜೇನಿನಂತೆ ಸಿಹಿಯಾಗಿರಬೇಕು, ಅದೇ ಈ ತಾಯಿಯಲ್ಲಿ ನಾವು ಬೇಡಿಕೊಳ್ಳುವುದು. ಮಂತ್ರಾಲಯ ಮನಸೇ ದೇವಾಲಯ ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ ದೇವರನ್ನು ಬಸರುವ ಪ್ರೀತಿ ತಾನೇ ನಂದಾದೀಪ ಅರಿತು ಬಾಳಲು ಸಾಕ
ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ನಮಗೆಂದು ಆನಂದವನ್ನು ಈ ಬಾಳಲಿ ತಾಯಿಯ ಪ್ರೇಮ ತಾಯಿ ತಂದೆಯ ಸ್ನೇಹ ಪ್ರೇಮವನ್ನು ನಿಮ್ಮ ಕಣ್ಣಲ್ಲಿ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಬನ್ನಿ ಎಲ್ಲರೂ ಸೇರಿ ಊಟ ಮಾಡೋಣ. ಕಣ್ಬಿಟ್ಟರೆ ಜನನ, ಕಣ್ಣು ಮುಚ್ಚಿದರೆ ಮರಣ. ಕಣ್ರಪ್ಪೆ ಆಡಿಸುವುದು ಈ ಕಾರ್ತಿಕ್ ರಾಜನ ಗುಣಗಾನ. ರಾಜಕೀಯದಲ್ಲಿ ನಾನೇ ರಾಜ ಅಂತ ನನ್ನ ದೊಡ್ಡಪ್ಪ ಕೆ ಪ್ರಸಾದ್ ರಾಜ್ಯಕ್ಕೆ ಮಂತ್ರಿಯಾದ. ಆದರೆ ನನ್ನ ಕಡು ವೈರಿ ನರಹಂತಕ ಗೊತ್ತಿಲ್ಲದೆ ನಮ್ಮ ದೊಡ್ಡಪ್ಪನ ಮಂತ್ರಿನ ಮುಗಿಸಿಬಿಟ್ಟ. ಅವರ ಸೇಡಿನ ಕಿಚ್ಚು ಆಡ್ಬೇಕಾದ್ರೆ ನರಹಂತಕನ ಮನೆಗೆ ಕಾಲಿಟ್ಟು ಅವರ ಮನೆಯಲ್ಲಿ ಶೋಭಿಸುತ್ತಿದ್ದಾಳಲ್ಲ ಮುದ್ದಾದ ತಂಗಿ ಇಂದ್ರ. ಅವಳ ಜೊತೆ ಹೇಗಾದರೂ ಮಾಡಿ ಪ್ರೀತಿಯ ನಾಟಕವಾಡಿ ಮುಂದೆ ಅಣ್ಣ ತಂಗಿರಿಗೆ ಕಲಹ ಎಬ್ಬಿಸಿ ನರ ವ್ಯಾಘ್ರ ನರಹಂತಕರನ್ನು ಹೇಗಾದರೂ ಮಾಡಿ ಈ ಕಾರ್ತಿಕ್ ರಾಜ್ ಬಲಿ ಪಶು ತಗೊಳ್ಳಿಲ್ಲ. ನನ್ನ ಹೆಸರು ಕ್ರಾಂತಿಯ ಕಿಡಿ ಕಾರ್ತಿಕ್ ರಾಜನೇ ಅಲ್ಲ. ಹರಿದಾಡುವ ನದಿಗಳ ಗಂಡ ಈ ಕಾರ್ತಿಕ್ ರಾಜ್, ಹರಿಯುವ ಹಾವುಗಳ ಗಂಡ ಈ ಕಾರ್ತಿಕ್ ರಾಜ್, ಸುಡುವ ಈ ಅಗ್ನಿಯ ಗಂಡ ಈ ಕಾರ್ತಿಕ್ ರಾಜ್. ನರಹಂತಕ, ಸಮಯ ನೋಡಿ ನಿನ್ನನ್ನು ಮುಗಿಸಲಿಲ್ಲ ಅಂದ್ರೆ ನಾನು ಕ್ರಾಂತಿಯ ಕಿಡಿ ಕಾರ್ತಿಕ್ ರಾಜನೇ
ಅಪ್ಪಯ್ಯ ಹೆಂಗೆ ಬೇಕು ಚಂದಾಗಿದ್ದವ ಒಳ್ಳೆ ಹೊಟ್ಟೆಯಲ್ಲಿ ನೌಕರಿ ಮಾಡವ ಅಪ್ಪಯ್ಯ ಹೆಂಗೆ ಬೇಕು ಚಂದಾಗಿದ್ದವ ಒಳ್ಳೆ ಹೊಟ್ಟೆಯಲ್ಲಿ ನೌಕರಿ ಮಾಡವ ಟಿವಿ ಫೋನು ಫ್ಯಾನು ಫ್ರಿಜ್ಜು ಎಲ್ಲ ಇರವು ನಾನು ಅವರು ಇಬ್ಬರೇ ಸಿನಿಮಾ ನೋಡವು ಟಿವಿ ಫೋನು ಫ್ಯಾನು ಫ್ರಿಜ್ಜು ಎಲ್ಲ ಇರವು ನಾನು ಅವರು ಇಬ್ಬರೇ ಸಿನಿಮಾ ನೋಡವು ಅಚಿಚ್ಚ ಗೊಬ್ಬರಿಲ್ಲೆ ಗಲ್ಬರಿಲ್ಲೆ ಅಚಿಚ್ಚ ಗೊಬ್ಬರಿಲ್ಲೆ ಚಂಗಲ್ ಬರಿಲ್ಲೆ ನಾನು ಅವರು ಇಬ್ಬರೇ ಮಂಚ ಮಾಡವು ಅಪ್ಪಯ್ಯ ಹೆಂಗೆ ಚಂದಾಗಿದ್ದವ ಒಳ್ಳೆ ಹೊಟ್ಟೆಯಲ್ಲಿ ನೌಕರಿ ಮಾಡವ ಸಿದ್ದಾಪುರ ಪೊಲೀಸ್ ಸ್ಟೇಷನ್ PC ಗೋಯ್ತೆ ನಿಮ್ಗೆ ನಾನು ಈ ನೌಕರಿ ಹಿಡಿಬೇಕಾದ್ರೆ ಎಷ್ಟು ಕಷ್ಟಪಟ್ಟು ನೌಕರಿ ಹಿಡಿದೀನಿ ಗೊತ್ತಾ ನಿಮ್ಗೆ ಈ ನೌಕರಿ ಹಿಡಿಬೇಕಂದ್ರೆ ನಮ್ಮಪ್ಪನ ಹೆಂಗೆ ಸ್ಫೂರ್ತಿ ಹೆಂಗೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಆಗಿನ ಕಾಲದಾಗೆಲ್ಲ ಟಾಯ್ಲೆಟ್ ಮನೆ ಇಲ್ಲ ಏನ್ ಮಾಡ್ತೀರಿ ಹಣೆ ಬರ ಬಡ್ತಾನ ಅವಾಗ ಏನ್ ಮಾಡುದು ಮನೆ ಮುಂದ್ಗಡೆ ನಮ್ಮ ತಂದೆರು ಏನ್ ಮಾಡೋರು ಮಗ ಟಾಯ್ಲೆಟ್ ಮನೆ ಅಂತೂ ಇಲ್ಲ ಮುಂದೆ ಕೂತ್ಕ ಅನ್ನೋರು ನಾವ್ ಹಿಂಗ ಕೂರುದು ಪಟ್ಟಿಗೆ ಅರ್ಜೆಂಟ್ ಎಲ್ಲ ಬಾಳ ಪಟ್ಟ ಹಾಕ್ಬಿಡು ಸಲೀಸಾಗಿ ಎಣ್ಣೆ ಒಂದು ಸ್ವಲ್ಪ ಲೇಟ್ ಅಲ್ಲ ಎಂತ ಮಾಡೋ ಸ್ವಲ್ಪ ಹಿಂದೆ ಕೂರುದು ಎಣ್ಣೆ ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ಲೇಟು ಎಂತ ಮಾಡಕ್ ಬರೋದಿಲ್ಲ ಹಾಗಾಗಿ ಟೈಮ್ ಪಾಸ್ ಏನ್ ಮಾಡುದು ನಾವು ಕಲ್ ತಗೊಂಡು ಪಚ ಪಚ ಅಂತ ಹುಡುದು ಹಂಗೆ ನಮ್ಮಪ್ಪ ಎಂತ ಅವಾಗ ಮಗ ನೀ ಒಳ್ಳೆ ಚಲೋ ಗುರಿ ಇಡುತ್ತೆ ನೀನು ಮುಂದೊಂದು ದಿವಸ ಪೊಲೀಸ್ ಹಾಕು ಅಂತ ಹೇಳಿದ್ರು ಅದೇ ಹಠ ತಗೊಂಡು ನಾನು ಇವತ್ತು ಪೊಲೀಸ್ ಆಗಿದ್ದೆ ಹೋಯ್ತಾ ಇವತ್ತು ನಮ್ಮ ಅಪ್ಪ ನನಗೆ ಸ್ಫೂರ್ತಿ ಅಲ್ಲ ಮರೆಯ ನೀ ನಮಸ್ಕಾರ ಹೊಡೆದಿರೂ ಬೇಜಾರಿಲ್ಲ ನಿನ್ನ ಮನೆ ಹೊಡೆದು ಚಡ್ಡಿ ಮೇಲೆ ತೋರಿಸ್ಬೇಡ ಮರೆಯ ನಿಂದ ಕತಿ ಕೇಳಿದ್ರೆ ನೀನ್ ಕೆಲಸ ಕೊಟ್ಟಿಲ್ಲ ಇಲ್ಲ ಸರ್ ನಾನೇ ಹೌದು ಅಲ್ಲ ನೀನಂತ ಕೂತಿರೋ ಮೊದಲು ಕೆಲಸನೇ ಕೊಡಲಿಲ್ಲ ನಾವು ಸರ್ ಈ ವರ್ಷ ಡ್ಯೂಟಿಗೆ ಮಾಡಿದ ನನಗೆ ಸಾಕಾಯ್ತು ಸರ್ ಒಂದು ಬೆಲ್ಟ್ ತಂದ್ಕೊಡಿ ಸರ್ ಬೆಲ್ಟು ಹೌದು ನಾನು ಕೈಯಲ್ಲಿ ದುಡ್ಡು ಕೊಡ್ತಾರೆ ನಾನು ಗೌರ್ಮೆಂಟ್ ನಿಷೇಧಿಸ್ತಮ್ಮ ಗೌರ್ಮೆಂಟ್ ನೌಕರಿ ಸಾಕಾಗೋಯ್ತು ನಂಗೆ ನಿಮಗೇನು ಹೊಸ ಉರುಪು ಬತ್ರಿ ಒಳ್ಳೆ ಕೆಲಸ ಮಾಡಕ್ಕಂತೇಳಿ ಲಂಚ ತಿಂದು ಹಿಂಗೆ ಹೊಟ್ಟೆ ಮಾಡ್ಕೊಂಡು ನಾಳೆ ಮನೆ ಏನ್ ಹೋಗ್ತೀರಿ ಮಕ್ಕಳ ನೀವು ನಮ್ಗೆ ಗೊತ್ತಿಲ್ಲ ನಾನು ಒಬ್ಬ ನೋಡಿ ಫಿಟ್ನೆಸ್ ಇದ್ದೆ ನೋಡಿದ್ಯಾ ಒಂದು ಚೂರು ಹೊಟ್ಟೆ ಮುಂದಿತ್ತು ನಂದು 6 ಪ್ಯಾಕ್ಸ್ ಕಾಣತ್ ನಂದು ಸಿಕ್ಸ್ ಪ್ಯಾಕ್ ಎಲ್ಲ ಬರೀ ಮೂಳಿನ ಕಾಣುತ್ತೆ ಮಗನ ಡ್ಯೂಟಿ ಮಾಡಿ ಸರ್ ಡ್ಯೂಟಿ ಮಾಡಿ ಅದು ಆಗಲ್ರಿ ಇರ್ಲಿ ಅಲ್ಲ ಇಷ್ಟು ವರ್ಷ ಆಯ್ತು ಸಿದ್ದಾಪುರ ಸ್ಟೇಷನ್ ಬಾಯಿ ನಾನು ಒಂದೇ ಒಂದು ಕಂಪ್ಲೇಂಟ್ ಬರುವುದಿಲ್ಲಲ್ಲ ಏನು ಕತಿ ಇದು ಅಂತ ಬರ್ತಾ 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 ಯಾರು ಬಂದ್ರೆ ಬಿಡಂಗಿಲ್ಲ ಸರ್ ಒದ್ದು ಒಳಗೆ ಹಾಕುದೇವು ಹಾಗೆ ಏನೋ ಬಾಲಿ ಬಿಟ್ಟ ಬರ್ತಾನ ನೋಡ ಹೈಸ್ಕೂಲ್ ಬಿಟ್ಟ ಸಂಧ್ಯಾಗ ನಿಂತ ನನಗ ಬಂದನ ಬೇಡ ಬಿಟ್ಟ ಬರ್ತಾನ ನೋಡ ಹೈಸ್ಕೂಲ್ ಬಿಟ್ಟ ಸಂಧ್ಯಾಗ ನಿಂತ ನನಗ ಬಂದನ ಬೇಡ ಈ ಚಂದ ಐತಿ ನೋಡ ಚಾಲ ಕೂದಲ ಕಟ್ಟ ಈ ಚಂದ ಐತಿ ನೋಡ ಚಾಲ ಕೂದಲ ಕಟ್ಟ ಅರೆ ಜಲ್ದಿ ಜಲ್ದಿ ನಡೆ ಕೆಟ್ಟ ಬರ್ತಾನ ನೋಡ ಹೈಸ್ಕೂಲ್ ಬಿಟ್ಟ ಸಂಧ್ಯಾಗ ನಿಂತ ನನಗ ಬಂದನ ಬೇಡ ಅಯ್ಯಯ್ಯೋ ನಂದು ಹೋದ್ರು ನಂದು ಯಾರು ಕೇಳೋರಿಲ್ಲೇ ಇದ್ರು ಈ ಊರಾಗ ಏನ್ ಎಲ್ಲಾರು ನಿದ್ದೆ ಮಾಡಾಕತ್ತಿರೇನೋ ನಂದು ಮಾಡಾಕ ಬಂದಿದ್ರು ಗುಂಡು ಕಲ್ಲಿತ್ತಂಗೆ 2 ಜನ ಪೊಲೀಸರು ಇತ್ತು ಮಾಡಕ್ ಬಂದಿರು ಎಂತ ಮಾಡಕ್ ಬಂದಿರು ನಂದು ಮಾಡ ಏನು ಮಾಡಕ್ ಬಂದಿರು ಅದೇ ಮಾಡ ಇಂಥ ಕೇಸೆಲ್ಲ ನೋಡೋದಿಲ್ಲ ತಮ್ಮ ನೋಡು ಅವ್ರು ನೀವು ಕೇಳಬೇಡ್ದು ಅವ್ರನ್ನ ಕೇಳಬಾರ್ದು ಸ್ಟ್ರಿಕ್ ಆಫೀಸ್ UPS ಅಲ್ಲೋ IPS UPS ಅಗ್ರಿ ನಮ್ಮ ಕೇಳ್ಬೇಕು ನೀವು ಇವ್ರ ತಗೊಳ್ಳ ಆಗಲ್ಲ ಏನ್ ಬೇಕು ಹೇಳಿ ನಿಮಗೆ ಏನಾಗಬೇಕು ಚಿಕನ್ ಬಿರಿಯಾನಿ ಕಬಾಬ್ ಬೇಕಾಯ್ತು ನನ್ನ ಮಾಡಕ್ ಬಂದಿದ್ರು ಏನೇ ಮಾಡಿರ ಅವರು ಏನು ಮಾಡಕ್ ಬಂದಿರಿ
ಏನ್ ಮಾಡ್ಕೊಂದಿರೋ? ರೇಪ್ ಮಾಡಾಕ ಬಂದಿದ್ರು. ಮೈಕೆ ನೋವಾಯ್ತಂತ ಹಿಂಗ್ ಮಾಡ್ತಾ. ಏನ್ ಸರಿ ಕೇಳು. ಅಲ್ಲ, ರೇಪ್ ಮಾಡಾಕಂತ ಬಂದಿದ್ರು. ಅಟ್ರಾಗ ಅವ್ರು ನೋಡಿದ್ರೆ ನನಗ ಹುರ್ರು ಹೆಚ್ಚಾಗಿ ನಿಮಗೆ ಏನಾಯ್ತು? ಬಲಾತ್ಕಾರ ಮಾಡಕ್ ಬಂದಿ ನಿಂದು ಹೆಚ್ಚಿಗೆ ಏನೇನು ಬಲಾತ್ಕಾರ ಮಾಡ್ತಿದ್ದೇನ? ಚಳಿಗಾಲ ದಿನ ತಟ್ಟಿಕೊಳ್ಳ ವಯಸ್ಸಲ್ಲ. ಅವರು ನನಗೆ ಮಾಡಕ್ ಬಂದ್ರ ಅಷ್ಟ್ರಾಗ ಅಲ್ಲ ಹೋದೆ ಹೋಗುದ್ರ ನಾ ಮಾಡೋರು ಅವರ ಲೈಟ್ ಹಚ್ಚಿಬಿಟ್ರು. ಗೊತ್ತಾಯ್ತು ಗೊತ್ತಾಯ್ತು, ಪಕ್ಕ ಗೊತ್ತಾಯ್ತು. ಏನು? ಕಂಪ್ಲೇಂಟ್ ಕೊಡಕ್ ಬಂದಿರಿ ನಮ್ ತವ. ಕಂಪ್ಲೀಟ್ ಕಂಪ್ಲೇಂಟ್ ಬಂತು ಸರ್. ಬರ್ಕ ಹೇಳಿ ಮೇಡಮ್. ಚಿಡಿ ಚಿಡಿ ಕಾಲಿನು ಈ ಚಿಡಿಯ ಗೆಳೆಯನ ಬಾರೆಯ ನಿಸ್ಸನಿಹ ನಸುಗುವ ಮೈಯ ನೋಡಿದೆಯ ರಸಿಕನ ಜೀವ ತುಂಬುವೆಯ. ಬ್ಯಾಡ ಕುಂತವ್ರು ಎದ್ದು ಹೋಗ್ಯಾರ ಅಪ್ಪ. ಮೊದ್ಲ ತಂಡಿಗೆ ತೊಡ್ಕೋವಲ್ರಿ ಯಾರು. ಎಲ್ಲರ ಅದಿರೇನ್ರು? ಕೈ ಎತ್ತು. ಅದಿರಾ? ಬರ್ಕೊರಿ ಕಂಪ್ಲೇಂಟ್. ಹೇಳಿ ಮೇಡಮ್. ಗಾಳಪ್ಪ ಗಾಯಪ್ಪ ಧೂಳಪ್ಪ ಬಟಾ ಬೈಲ. ನಿಮ್ಮಪ್ಪ MF ಇಲ್ಲನ? ನಮ್ಮಪ್ಪನಿಗಿರಿ ಮ್ಯಾಲ ಹೋಗ್ಯಾನ. ಗೂಳೆಪ್ಪ ಬೋಳೆಪ್ಪ ಅಂದ್ರೆ ನಾವೇನ್ ತನ್ಕೊಳ MF ಮಾಡ್ಬೇಕು ಮತ್ತೆ. ರೇಪ್ ಮಾಡಕ್ ಬಂದಿದ್ದು ಮೂರು. ಸರ ರೇಪ್ ಅಂದ್ರೆ ಎಂತದ್ರಿ? ರೇಪ್ ಅಂದ್ರೆ ನೀನು ಕೆಲಸ ಮಾಡೋದು ನಿಮ್ಮ ಅಪ್ಪನೇ ಕೈ. ರೇಪ್ ಅಂದ್ರೆ ಗೊತ್ತಿಲ್ಲ? ಗೊತ್ತಿಲ್ಲ. ಸರಿ ನಿಂದ್ರಿ. ಹಾ ನಾ ಮಾಡಕ್ ಬರ್ತೀನಿ ನಿಮ್ಗ. ಅಯ್ಯೋ ಕಬಡ್ಡಿ 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 ಅಂತ ಹೋಗ್ಬೇಕು. ಹೋಗ್ತೀರಾ? ಅಯ್ಯೋ ಕಬಡ್ಡಿ 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 ಅಲ್ಲ, ಕಬಡ್ಡಿ ಕಬಡ್ಡಿ. ಕಬಡ್ಡಿ ಕಬಡ್ಡಿ ಕಬಡ್ಡಿ. ಓಕೆ. I should understand. ನಿನಗೆ ನಿದ್ದೆ ಬಂದೈತೆ ಮೈ ಮೇಲೆ ಬಿಡಾಕ್ ಬರ್ತಿಯಲ್ಲ. ಕಬಡ್ಡಿ ಕಬಡ್ಡಿ ಲಬ 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 ಬೈಕೋಬೇಕು. ಲಬ ಲಬ ಅಂತ ಹೇಳ್ತೀನಿ. ಇಲ್ಲಾಂದ್ರೆ ನೀವ್ ಮಾಡಕ್ ಬರ್ರಿ ನನ್ನ. ಯಾರು? ರೇಪ್ 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 ನಾವು ಮಾಡಿದ್ರೆ ಮತ್ ಮುಟ್ ನೋಡ್ಗಿನ್ಗೆ ಮಾಡೋರು ನಾವು. ಮಾಡುವ ಅವನು ನಿಂದಾಗತ್ತ ನಂದಾಗತ್ತ ನೋಡ್ಡೆ ಬಿಡಂಬ. ಸರಿ ಎದುರಿಸ್ತಿದ್ರು. I am strict officer. Hey, in fact, to anybody something you like going want to come up? ವಾಟ ವಾಟ I don't know exactly what to do. So ಗಡಿಬಿಡಿ ಮಾಡ್ತಿ ಇತ್ತು. ಹೌದಾ? ಅಲ್ಲನ್ನ ಪಾತಿ ಅಪತಿ ತೇತೇನ ಅಪಾತಿಯ ಅಪಾತಿ ತೇತೇಗು ಅಪಾತಿಗ ಅಪತಿ ಕೋ 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 ಅಪಾತಿಯ. ನನ್ನ ಹಿಡ್ಕೊಂಡ್ರೆ ನಾ ಬ್ಯಾಡೇ ಅನ್ನೋದಿಲ್ಲ. ಇವಕ್ಕೆ ಏನೋ ಆಗಿಲ್ಲ. ಓಯ್ ಉಪ್ಪು ಖಾರ ಹುಳಿ ಏನೋ ತಿಂದಿಲ್ಲ ನೀ? ಯಾರು? ತಿಂದಿಲ್ಲ ತಿಂದಿಲ್ಲ. ಹೋಲ್ ಬಿಡ್ರಿ ಅಂದಂಗ ನಿಮ್ದು ಹೆಸರು ಹೇಳಿಲ್ಲ ನಮ್ದು. ನನ್ನ ಹೆಸರು ನನ್ನ ಹೆಸರು ನಾ ನಿಮ್ಮ ಅಜ್ಜನ ಹೆಸರು ಕೇಳಿದೆ, ನಿಮ್ದ ಹೇಳ್ರಿ. ನಿಮ್ಮ ಮೌನ್ ತಡಿ. ಏ ನಿಮ್ಮವ್ನ ಹೇಳ್ರ ಹುಟ್ಟಿದ ಹಾ ನಿಮ್ಮವನ್ ಬಗ್ಗೆ ಹೇಳಿದ್ರೆ ನಿಂಗೆ ಬೇಜಾರಾಗತ್ತಿಲ್ಲ. ಮ್ಯಾಲೆ ನಿಮ್ಮ ಮೌನ್ ಬಗ್ಗೆ ಹೇಳಿದ್ರೆ ನಿಂಗೆ ಬೇಜಾರಾಗತ್ತಿಲ್ಲ. ನಾ ನಿಮ್ಮ ಮಾಪನ ತಡಿ. ನಮ್ಮ ಅಪ್ಪನ ಹೋಗ್ಯಾನ. ಯಾರು ಹೋದ್ರಿ ಈಗ ಏನು ಇಲ್ಲ. ಅಪ್ಪನ ಹೋಗೇನೆ. ಹೆಸರು ಹೇಳ್ರಿ ಹೆಸರು. ನನ್ನ ಹೆಸರು ಗುಂಡ. ಗುಂಡ. ನಿಮ್ಮ ಹೆಸರು? ಬಂಡ್ಗುಂಡ. ಆ? ಬಂಡ್ಗುಂಡ. ಬಣಗುಂಡ. ಮತ್ತೆ ನನ್ನ ಹೆಸರು ಕೇಳು. ನಿಮ್ಮ ಹೆಸರು ಮೇಡಮ್? ಹೆಸರು ಅಂತ ನನ್ನ ಹೆಸರು ಅಯ್ಯೋ ಗ್ರಿ ನಂಗೆ ಹೇಳಕ್ ನಾಚಿಕೆ ಆಗುತ್ತೆ. ಒಂದು ನಂಗೊಂದು ಡೌಟ್ ಐತಿ. ಏನ್ ಹೇಳು? ಇವಳಿಗೆ ಹೆಸರು ಇಡ್ಬೇಕಾರೆ ನಲ್ಲಕ್ಕ ನನ್ನ ಹೆಸರು ಅಂತ ಹೇಳಿರ್ಬೇಕೇನ? ಹೇಳ್ರಾ ನನ್ನ ಹೆಸರು ಗುಂಡಿ ಅಂತ ನನ್ನ ಹೆಸರು. ಗುಂಡಿ ಅಡ್ಡಿಲ್ಲ. ಒಂದ್ ಕೆಲಸ ಮಾಡು. ಈಗ ನಿಂದು ಕಂಪ್ಲೇಂಟ್ ಎಲ್ಲ ಬರ್ಕೊಂಡಾಯ್ತು. ಬರ್ಕೊಂಡ್ರಿ ಸರಿನಾ? ಅವ್ರು 3 ಮಂದಿನ ಹುಡುಕ್ಬೇಕ್ರಿ. ಮುಡಿಗೆ ಒಳಗ್ ಹಾಕ್ಬೇಕ್ರಿ. ಒಳಗ್ ಹಾಕ್ರ ನಾ ಬಂದ ಅವ್ರ ರೇಪ್ ಮಾಡಿ. 3 ಮಂದಿ ಸಿಗ್ತಾರಲ್ಲ ಗೊತ್ತಿಲ್ಲ. 2 ಜನ ಅಂತೂ ಪಕ್ಕ ಸಿಗ್ತಾರೆ. ಸಿಗ್ತಾರೆ. ಪಕ್ಕ ಹೋಗಿ ಬರ್ಲಿ. ಹೋಗ್ಬರ್ರಿ ಹೋಗ್ಬರ್ರಿ.
ಬೇಡಪ್ಪ, ನಾವೇನಂದ್ರೆ ಯುವಜನರಿಗೆ ಮಾತ್ರ. ನೋಡ್ರಿ ನಾವ್ ಬಂದ್ಮೇಲೆ ಹಂಗ ಹೋಗೋರಕ್ಕರ ಅಲ್ಲ, ಹಾಕಬೇಕು ಕುಣಿಬೇಕು ಹಡ್ಡಿ ಅಂದತ್. ಹೋದ್ರು ನೋಡ ಅವ್ರವ್ರು ಪೊಲೀಸರು ಅಂತೀರು ಸಿಗರ್ಲು ನಿಮ್ಮ ಚೊಣ್ಣನ ಬಿಚ್ಚಿದ ನಮ್ಮ ಅಪ್ಪ ಹೇಳಿ ನನ್ನ ಹೆಸರೇ ಗುಂಡಿನ ನರಹಂತಕ ನನ್ನ ಮನೆಗೆ ಬಂದುದಲ್ಲದೆ ನಮ್ಮ ಭದ್ರಕೋಟೆಯೊಳಗೆ ಕೂಗುವನು ಭದ್ರಕೋಟೆ. ಭದ್ರಕೋಟೆ ಆದ್ರೇನು, ಕೆಂಪು ಕೋಟೆ ಆದ್ರೇನು, ನನಗೆದುರಾದ ವೈರಿನ ಸಂಹಾರ ಮಾಡೋದು ಯಾವ ಕೋಟೆ ಆದ್ರೂ ಪರವಾಗಿಲ್ಲ. ಈ ಜಮೀನ್ದಾರು ಒಮ್ಮೆ ಹೋಂಕರಿಸಿದ್ರೆ ಈ ಭೂಮಂಡಲ ಗಡಿಗಳು ನಡುತ್ತಿರುವಾಗ ತಪ್ಪಲ್ಲ. ನರಹಂತಕ, ನೀನು ನನ್ನ ಕಡು ವೈರಿ. ನಿನ್ನ ಮಟ್ಟ ಹಾಕಲಿಕ್ಕೆ ಈ ಕಾರ್ತಿಕ್ ರಾಜ ಬಂದಿರೋದು. ಕಾರ್ತಿಕ ನಿನ್ನ ಹೆಣವನ್ನು ಪತ್ತಲು ಪಾತಾಳಕ್ಕೆ ಕಚ್ಚಿ ನಿನ್ನ ಅಂಶವನ್ನು ನಿರ್ವಂಶ ಮಾಡದಿದ್ದರೆ ನರಾರಿ ನರ ಅಂತಕನೇ. ಹಂತಕ, ನರಹಂತಕ, ನರನಾಡಿಗಳನ್ನು ಕಟ್ಟು ಮಾಡುವ ಏಕೈಕ ವ್ಯಕ್ತಿ ಈ ಕಾರ್ತಿಕ್ ರಾಜ್. ಏ ಹಂತಕ, ಬಾಯಿಗೆ ಬಂದಂತೆ ಬೊಗಳಬೇಡ. ಸುಮ್ಮನೆ ಹೇಳು, ನನ್ನ ದೊಡ್ಡಪ್ಪನ ಕೊಲೆ ಮಾಡಿದ ಯಾರು ಅಂತ. ಯಾರು ಕೊಲೆ ಮಾಡಿದ್ರು ನನಗೇನ್ ಗೊತ್ತು, ಅದು ನಿನಗ್ಯಾಕೋ? ನನಗೆ ಸಂಬಂಧಪಟ್ಟ ವಿಷಯ ಹಂತಕ. ಸುಮ್ಮನೆ ಹೆಚ್ಚಿಗೆ ಮಾತನಾಡಬೇಡ. ನನ್ನ ಆಸ್ತಿ ಏನಾದ್ರೂ ನಿನ್ನ ಕೈ ಹಾಕಿದ ಹೋದಾದ್ರೆ ನಿನ್ನ ಸದ್ದಿಲ್ಲದೆ ಸಮಾಧಿ ಕಟ್ಟಬೇಕಾಗತ್ತೆ. ಸಮಾಧಿ? ಎಂತೆಂತ ಪಂಡ ಭಿಕಾರಿಗಳೇ ನನಗೆ ಸಮಾಧಿ ಕಟ್ಟಲು ಬಂದು ಸರ್ವನಾಶ ಆಗಿದ್ದಾರೆ. ಅಂತದಲ್ಲಿ ನೀನ್ ಯಾವನಲ್ಲೇ? ಏನು ಸ್ಕೌಂಡ್ರಲ್, ನಮ್ಮ ಸರ್ವ ಆಸ್ತಿಯನ್ನು ಸುಟ್ಟು ಹಾಕ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಇದೇನು ನಿಮ್ಮ ಅಪ್ಪನ ಆಸ್ತಿ ಅಂತ ತಿಳಿದುಕೊಂಡಿದ್ದೇನೋ ಮೂರ್ಖ? ಹೆಚ್ಚಿಗೆ ಮಾತನಾಡಬೇಡ ಹಂತಕ. ನಮ್ಮಿಬ್ಬರ ಯುದ್ಧದಲ್ಲಿ ನಿನ್ನ ತಂಗಿಗೆ ಮಧ್ಯ ಪ್ರವೇಶ ಇಲ್ಲ. ಸುಮ್ಮನೆ ಒಳಗೆ ಕಳಿಸು. ತಂಗಿಯಿಂದ ದೊಡ್ಡವರ ವಿಷಯ ನಿನಗೆ ಬೇಡಂಬ. ಮೊದಲು ಹೊರಟು ನಡೆ. ಹೋಗ್ತೇನೆ ಹಂತಕ, ಹೋಗ್ತೇನೆ. ನಮ್ಮಿಬ್ಬರ ಯುದ್ಧದಲ್ಲಿ ಒಬ್ಬರಿಗೆ ಉಳಿಗಾಲ, ಅದು ನಿನಗೆ ಸಾವಿನ ಲೋಕ. ನಿನಗೆ ಹೇಗೆ ತಿಳಿತದೆ ಈ ನರ ಹಂತಕನ ಮಾಯಾ ಜಾಲ? ಸಾವಿರಾರು ಜನರು ಮಟ್ಟ ಹಾಕಿ ಕೊಲೆ ಮಾಡಿದವ ಈ ನರ ಹಂತಕ. ನೀನ್ ಯಾವ ಬಚ್ಚ?
ಇದೇನಣ್ಣ ಅವ್ನ್ ಬಾಯಿ ಬಂದಂತೆ ಮಾತನಾಡ್ತಾ ಇದ್ರು, ನೀನ್ ಮಾತ್ರ ಅವನನ್ನ ಸುಮ್ಮನೆ ಹಾಗೆ ಕಳ್ಸಿದ್ಯಲ್ಲ. ನಾನಾಗಿದ್ರೆ ಅವನಿಗೆ ಸರಿಯಾಗಿ ಪಾಠ ಮಾಡೋ ಕಳಿಸ್ತಾ ಇದ್ದೆ. ಹಾಗೆಲ್ಲ ಮಾಡಬಾರ್ದಮ್ಮ. ಮುಂದೆ ಬರುವುದು ಎಲೆಕ್ಷನ್, ಅದರಲ್ಲಿ ನನ್ನ ಗೌರವ ಹಾಳಾಗುತ್ತದೆ. ನಡಿ ಕಾಲೇಜಿಗೆ ಬರೋಣ. ನನ್ನ ಮಗನೇ, ನನ್ನ ಮನೆ ಬಾಗಿಲಿಗೆ ಬಂದು ನನಗೆ ಬಾಯಿಗೆ ಬಂದಂತೆ ಬೋಳಿದಿಲ್ಲ. ಇದರ ಹಂತ ಹಂತ ಹಂತವಾಗಿ ನಿನ್ನನ್ನು ನಿರ್ವಾಂಶ ಮಾಡದಿದ್ದರೆ ನರಹರಿ ನರ ಅಂತಕರೇ ಅಲ್ಲ. ತಂಗಿ, ಅಣ್ಣ, ಯಾಕಪ್ಪ ಸಾಗರ್, ಸಂಕಟದ ಸಂತಾಪದಲ್ಲಿ ಏನೋ ಕೊಡ್ತಾ ಇದ್ದಿಲ್ಲ, ಯಾಕೆ ಏನಾಯ್ತಪ್ಪ? ಅಣ್ಣ, ಇದು ಸಂಕಟದ ಕೂಗಲ್ಲಣ್ಣ, ಸಂತೋಷದ ಕೂಗು. ಅಣ್ಣ, ಅಂತ ಸಂತೋಷದ ವಿಷಯ ಏನೇನ? ತಂಗಿ, ನಿನಗೆ ಒಂದು ವರ ನೋಡಿದ್ದೀನಿ ಅಂತ ಹೇಳಿದಿರಲ್ಲ ಅಣ್ಣ. ನಾಳೆ ಸೋಮವಾರ ನನ್ನ ಗೆಳೆಯ ಕಾರ್ತಿಕ ತಂಗಿಯನ್ನು ನೋಡಲು ಬರ್ತಿದ್ದಾನಂತ ಹೇಳಿದ್ದಾನಣ್ಣ. ಹೌದಪ್ಪ, ನನಗೆ ತುಂಬ ಸಂತೋಷ. ನಿನ್ನ ಸ್ನೇಹಿತನನ್ನು ನನ್ನ ತಂಗಿಗೆ ಕೊಟ್ಟು ಮಲ್ಲಿಗೆ ಮಾಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ನನಗೆ ತುಂಬ ಒಪ್ಪಿಗೆ ಇದೆ. ಆದರೆ ಎಂಬ ಅನುಕಂಪವಿದೆ ಅಣ್ಣ. ನೋಡು, ಎಲ್ಲದರೂ ಸಕಲ ಸಂಪನ್ನಳದ ನನ್ನ ತಂಗಿಯನ್ನು ಕಾರ್ತಿಕನಿಗೆ ಕೊಟ್ಟು ಮದುವೆ ಮಾಡಿದರೆ ನನ್ನ ತಂಗಿಯ ಬಾಳು ಬಂಗಾರವಾದರಲ್ಲಿ ಯಾವ ಸಂದೇಹವೂ ಇಲ್ಲ. ಹೌದಪ್ಪ, ನನಗೆ ತುಂಬ ಒಪ್ಪಿಗೆ ಇದೆ. ಆದರೆ ನಮ್ಮ ಹಿರಿಯರು ಗಳಿಸಿಕೊಟ್ಟ ಆಸ್ತಿ ಎಲ್ಲಿ ನಮ್ಮ ಕೈ ತಪ್ಪಿ ಹೋಗುತ್ತಿದೆ ಎಂದು ನನಗೆ ತುಂಬ ಸಂಕಟವಾಗ್ತಿದೆಯಪ್ಪ. ನನಗೆ ತುಂಬ ಸಂಕಟವಾಗ್ತಿದೆ. ನಮ್ಮ ಹಿರಿಯರ ಆಸ್ತಿ ಏನಾದರೂ ಮಾರಿದೆಯಲ್ಲ ಅಣ್ಣ? ನೋಡಣ್ಣ, ಹಾಗೇನಾದ್ರೂ ನೀ ಮಾಡಿದ್ರೆ ನಾನು ನಿಮ್ಮನ್ನು ಕೇಳುವುದಿಲ್ಲ ಅಣ್ಣ. ಯಾಕೆ ಮಾಡಿದಿ ಎಂದು ಕೇಳುವುದಿಲ್ಲ ಅಣ್ಣ. ಚಿಕ್ಕನ್ನವರು ಇರುವಾಗಲೇ ತಂದೆ ತಾಯಿಯನ್ನು ಕಳೆದುಕೊಂಡ ತಬ್ಬರಿಗಳಾದ ನಮ್ಮನ್ನು ಜೋಪಾನವಾಗಿ ಸಾಕಿದ್ದೀಯ. ಈ ನಿನ್ನ ಋಣವನ್ನು ಈ ಜನ್ಮದಲ್ಲಿ ತೀರಿಸಲಾಗುವುದಿಲ್ಲ. ಇಲ್ಲಪ್ಪ ಸಾಗರ್, ಇತ್ತ ಜಮೀನನ್ನು ಮಾರಿ ನನ್ನ ತಮ್ಮಂದಿರನ್ನು ಬೀದಿ ಪಾಲು ಮಾಡುವಷ್ಟು ಈ ದರಿದ್ರ ನನ್ನ ಅಣ್ಣನಲ್ಲಪ್ಪ. ಈ ದರಿದ್ರ ನನ್ನ. ಹಾಗಾದ್ರೆ ನಡೆದಿದ್ದು ಅದು ಏನು ಅಂತ ಹೇಳಣ್ಣ, ಹೇಳು. ತಂಗಿ, ನನ್ನ ತಮ್ಮನಿಗೆ ಆಸ್ಪತ್ರೆಯನ್ನು ಕಟ್ಟಿಕೊಡಬೇಕೆಂದಿದ್ದೀನಲ್ಲ, ಆ ನಮ್ಮ ಮಟ್ಟಿ ಹೊಲದಲ್ಲಿ ಆ ನರ ಅಂತಕ ಸರಾಯಿ ಫ್ಯಾಕ್ಟ್ರಿ ಕಟ್ಟಬೇಕೆಂದು ದಿಟ್ಟವಾಗಿ ನುಡಿಯುವುದಲ್ಲದೆ ನಿನ್ನೆ ಅಲ್ಲಿಂದ ನನ್ನ ಕತ್ತು ಹಿಡಿದು ಅಲ್ಲಿಂದ ಹೊರದೂಕಿ ಬಿಟ್ಟನಮ್ಮ. ನನ್ನನ್ನು ಹೊರದೂಕಿ ಬಿಟ್ಟ. ಏನಂತ ಏನ್ ಹೇಳ್ತಾ ಇದ್ದೀಯ ನೀನು? ನೋಡು, ಆ ಆಸ್ತಿಯ ಪತ್ರಗಳೆಲ್ಲ ನಮ್ಮ ಹೆಸರಿಗಿರುವಾಗ ಆ ಶ್ರೀಮಂತ ಏನು ಮಾಡುತ್ತಾನೆ ನೋಡಣ್ಣ. ಅವನ ವಿರುದ್ಧ ಕಂಪ್ಲೇಂಟ್ ಕೊಟ್ಟು ಈಗಲೇ ವಿಚಾರಿಸಿಕೊಂಡು ಬರುತ್ತೇನೆ. ಬೇಡಪ್ಪ, ಕಂಪ್ಲೇಂಟ್ ಏನು ಕೊಡುದು ಬೇಡ. ನೋಡು, ನಾನೇ ಅವನ ಮನೆಗೆ ಹೋಗಿ ಎಲ್ಲವನ್ನೂ ವಿಚಾರಿಸುತ್ತೇನೆ ಕಣಪ್ಪ. ಆದರೆ ಈ ವಿಷಯವನ್ನು ಮಾತ್ರ ಕಂಡವರ ರುಂಡವನ್ನು ಕಡುತ್ತಿರುವ ನನ್ನ ಶಿವನಿಗೆ ಮಾತ್ರ ತಿಳಿಸಬೇಡಪ್ಪ. ಸಮಯ ಬಂದರೆ ನಾನೇ ಅವನಿಗೆ ತಿಳಿಸುತ್ತೇನೆ. ಅಣ್ಣ, ತಂಗಿ ಚಂದ್ರ. ಬಂದೆಯಲ್ಲ ಶಿವ? ಹೌದಣ್ಣ, ಈಗ ಬಂದೆ. ಅಣ್ಣ, ಏನೋ ಮೇರು ಪರ್ವತದ ಬಂಡೆನೆ ಕಳಿಸಿ ಬಿದ್ದ ಆಗಿದ್ದಿರಲ್ಲ. ಏನಾಗಿದೆ ಅಣ್ಣ, ಏನಾಗಿದೆ? ಏನಿಲ್ಲಣ್ಣ, ಹಾಗೆ ಹಾಗೆ ಸುಮ್ಮನೆ ಮಾತಾಡ್ತಾ ಹಾಗೆ ನಿಂತ್ಕೊಂಡಿದ್ದೆ. ಇಲ್ಲ ತಂಗಿ, ಇಲ್ಲ. ನನ್ನ ವಸಂತ ಒಂದು ದಿವಸನಾದರೂ ಈ ರೀತಿ ತಲೆ ತಗ್ಗಿಸಿದ್ದನ್ನ ನಾನು ನೋಡಿಲ್ಲ. ಆದರೆ ಇಂದು ನನ್ನ ವಸಂತ ತಲೆ ತಗ್ಗಿಸಿದ್ದನ್ನು ನೋಡಿದರೆ ನನ್ನ ಮನೆತನದ ಮೇಲೆ ಏನೋ ಕೆಟ್ಟ ಘಟನೆ ನಡೆದಿರಲೇಬೇಕು. ಅಣ್ಣ, ಆಯ್ತೆಂದು ಹೇಳು. ತಮ್ಮ, ನಿನ್ನ ಮುಂದೆ ನಾನು ಏನೂ ಮುಚ್ಚಿಡಲಿಲ್ಲ. ಆದರೆ ಒಂದು ವಿಷಯವನ್ನು ಹೇಳಬೇಕಂತ ಅಂದುಕೊಂಡಿದ್ದೇನೆ ಕಣಪ್ಪ.
ನಮ್ಮ ಪೂರ್ವಜರು ಗಳಿಸಿಕೊಟ್ಟ ನಮ್ಮ ಆಸ್ತಿ ಎಲ್ಲಿ ಕೈತಪ್ಪಿ ಹೋಗುತ್ತಿದೆ ಎಂದು ನನಗೆ ತುಂಬಾ ಸಂಕಟವಾಗುತ್ತಿದೆಪ್ಪ. ನನಗೆ ತುಂಬಾ ಸಂಕಟವಾಗ್ತಿದೆ. ಅಣ್ಣ, ಎಂತ ಮಾತನಾಡುತ್ತಿದ್ದೆ ಅಣ್ಣ. ಜೋಡು 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 ಹೀಗಳಂತೆ ನಿನ್ನ ತಮ್ಮಂತರಿ ಜೀವಂತವಾಗಿರುವಾಗ ಯಾವನೋ ಬಂದ ಈ ಶಿವನ ಸರ್ವಾಸ್ತಿಕ ಕೈ ಹಾಕಿರುವನಂದ್ರೆ ಅಣ್ಣ, ಕೆಚ್ಚದಿಯ ವೀರನಾದ ಈ ಶಿವನಿದ್ದು ಸತ್ತಂತೆ ಅಣ್ಣ, ಈ ಶಿವನಿದ್ದು ಸಂತಂತೆ ಅಣ್ಣ. ನಮ್ಮ ಆಸ್ತಿಯ ಕೈ ಹಾಕಿದ ಅದನ್ನ ಯಾರೆಂದು ಹೇಳು. ಮತ್ಯಾರು ಅಲ್ಲಪ್ಪ, ಆ ನರ ಹಂತಕ, ಮಗನ ನರಹಂತಕ ಗಂಡುಗಲಿ. ಈ ಶಿವನಿರುವಾಗ ನಮ್ಮ ಹೊಲಕ್ಕೆ ಕೈ ಹಾಕಿದೆಯ ಮಗನೇ. ಅಣ್ಣ, ಅಪ್ಪನೆ ಕೊಟ್ಟು ಬಿಡಣ್ಣ. ಅವರ ಗಳಿಗೆಯಲ್ಲಿ ಹೋಗಿ ಓ ನರಹಂತಕನ ಸಿರ ಕಡಿದು ಬರ. ಅಣ್ಣ, ಅಷ್ಟೇ ಅಲ್ಲಣ್ಣ, ಈ ಮನೆ ಹಿರಿಯ ಅಣ್ಣನನ್ನ ಹೊಲದಿಂದ ಕಟ್ಟೆಗೆ ಕೈ ಹಾಕಿ ಹೊರಗೆ ಹಾಕಿದ್ದಾನೆ ಆ ಪಾಪ. ಗಂಡು ಗಲೆ ಹುರಿಯಂತಿರುವ ಈ ತಮ್ಮಂದಿರುವಾಗ ನಮ್ಮಣ್ಣನನ್ನೇ ಮುಟ್ಟಿದೀಯಾ. ನೀನೀಗ ನಿನ್ನ ತಾಯಿಯ ಗರ್ಭದಲ್ಲಿ ಅಡಿಗೆ ಕುಳಿತರು. ನಿನ್ನ ತಾಯಿಯ ಗರ್ಭವನ್ನೇ ದರದರನ್ನು ಹೊರತಂದು ನಿನ್ನ ಉಂಡವನ್ನು ಕಡಿದು ನಮ್ಮೂರ ಆಕಾಶ ಬಾಗಿಲಿನ ಕಟ್ಟದಿದ್ದರೆ ನಾನು ಶಿವನೇ ಅಲ್ಲ. ಶಿವ, ಸ್ವಲ್ಪ ಸಮಾಧಾನ ತೆಗೆದುಕೊಳ್ಳುವ. ಈ ವಿಷಯದ ಬಗ್ಗೆ ನಾನೇ ಮಾತಾಡ್ತೇನೆ. ನೀನು ಸ್ವಲ್ಪ ಶಾಂತತೆಯನ್ನು ತೆಗೆದುಕೊಳ್ಳಪ್ಪ. ಸ್ವಲ್ಪ ಶಾಂತತೆಯನ್ನು ತೆಗೆದುಕೋ. ಅಣ್ಣ, ಹೇಗೆ ಶಾಂತತೆ ತೆಗೆದುಕೊಳ್ಳೋಣ? ಹೇಗೆ ಶಾಂತತೆ ತೆಗೆದುಕೊಳ್ಳಲೇ? ನೋಡಪ್ಪ ಶಿವು, ಶಾಂತಿ ಶಾಂತಿ ಎಂದು ಆ ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟವನೇ ಆ ನಿನ್ನ ತಂದೆ ಮಹಾತ್ಮ ಗಾಂಧೀಜಿಯನ್ನ. ಸ್ವಲ್ಪ ಸಮಾಧಾನ ತೆಗೆದುಕೊಳ್ಳಪ್ಪ, ಸ್ವಲ್ಪ ಸಮಾಧಾನ ಅಣ್ಣ, ಅದೆಂದಿಗೂ ಸಾಧ್ಯವಿಲ್ಲ. ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟ ನನ್ನ ತಂದೆ ಮಹಾತ್ಮನನ್ನೇ ಕೊನೆಗೂ ಗುಂಡಿಟ್ಟು ಕೊಲ್ಲಲಿಲ್ಲವೇ ಆ ನರಹಂತಕನೆಂಬ ಕೆಟ್ಟ ಒಳಗಳು ಅಂದಾಗ ಇನ್ನೆಲ್ಲಿದೆಯನ್ನ ಈ 21ನೇ ಶತಮಾನದಲ್ಲಿ ಶಾಂತಿಯ ಬೆಲೆ ಅಪ್ಪಣೆ ಕೊಡು ಶಿವು. ಅಣ್ಣ ನೋಡು, ಹಿರಿಯ ಅಣ್ಣ ಹೇಳುವ ಮಾತನ್ನ ಕೇಳಣ್ಣ. ನೀನು ಮೊದಲು ಅಣ್ಣ ಹೋಗಿ ವಿಚಾರ ಮಾಡಿಕೊಂಡು ಬರಲಿ, ಆಮೇಲೆ ನೀನು ಹೋಗುವಂತೆ. ಇಷ್ಟು ಹೇಳಿದ್ರು ಕೂಡ ನಿನ್ ದೇಹದ ಅಂತ ನೀನು ಸಾಧಿಸಿ ಒಂದು ಕೆಜ್ಜೆ ಮುಂದಿಟ್ಟೆ ಅಂತ ಆದ್ರೆ ಈ ನಿನ್ನ ತಂಗಿ ಮೇಲೆ ಆಣೆ ಆಗಿದೆ ಅಣ್ಣ. ಆಯ್ತು ತಂಗಿ, ಆಯ್ತು ತಂಗಿ, ನೀ ಹೇಳಿದ ಮಾತಿಗೆ ಒಪ್ಪಿಕೊಳ್ಳುತ್ತೇನೆ. ನಮ್ಮಣ್ಣನ ಮಾತಿಗೆ ಒಪ್ಪಿಕೊಂಡರೆ ಸರಿ, ಇಲ್ಲದಿದ್ದರೆ ಮಗನೇ ನರಹಂತಕ, ಇನ್ನು ಹರಣ ಹೋಮ. ನೋಡಪ್ಪ, ಹೀಗೆಲ್ಲ ನಮ್ಮ ಬಡವರ ಕೋಪ ಹೊರಗೆ ಮೂಲ. ಬಡವರಾದ ನಾವು ಈ ರೀತಿ ಕೋಪ ಮಾಡಿಕೊಳ್ಳಬಾರ್ದಪ್ಪ, ಕೋಪ ಮಾಡಿಕೊಳ್ಳಬಾರ್ದು. ನೋಡು, ಈ ನನ್ನ ಆಜ್ಞೆಯಂತೆ ನೀನು ಸ್ವಲ್ಪ ಸಮಾಧಾನದಿಂದ ಇರು. ಎಲ್ಲವನ್ನು ನಾನು ವಿಚಾರ ಮಾಡಿಕೊಳ್ತೀನಪ್ಪ, ನಾನು ವಿಚಾರ ಮಾಡಿಕೊಳ್ತೀನಿ. ಆಯ್ತು ಅಣ್ಣ, ನಿನ್ನ ಮಾತಿಗೆ ಬೆಲೆ ಕೊಟ್ಟು ಸುಮ್ಮನಿರುತ್ತೇನೆ, ನಾ ಸುಮ್ಮನಿರುತ್ತೇನೆ. ಅಣ್ಣ ಬನ್ನಿ. ಸಾವುಕಾರಿ ನಮಸ್ಕಾರ. ಗಂಡುಗಳೆನಿಸಿದ ಶಿವನ ತಮ್ಮ ಬರೋದನ್ನು ಬಿಟ್ಟು ಅಣ್ಣನನ್ನು ಕಳಿಸಿದ್ದೇನೆ. ವಸಂತ, ಏಕೆ ಬಂದೆ ಇಲ್ಲಿಗೆ? ನೋಡಪ್ಪ ಶ್ರೀಮಂತರಿ, ಅವಶ್ಯಕತೆ ಇದ್ದಾಗ ಬಂದೇ ಬರಬೇಕು. ನೋಡು, ನೀವು ನಮ್ಮ ಮಟ್ಟಿ ವಲಯದಲ್ಲಿ ಸರಾಯಿ ಪೊಗೆ ಕಟ್ಟಬೇಕೆಂದು ಕುಳಿತಿರಲ್ಲ, ಅದೇ ವಿಷಯದ ಬಗ್ಗೆ ಮಾತಾಡ್ಬೇಕಂತ ಬಂದಿದ್ದೀರಿ ಶ್ರೀಮಂತರಿ. ಅಂದರೆ ನಿನ್ನ ಮಾತಿನ ಅರ್ಥ? ಹೌದು ಶ್ರೀಮಂತರಿ, ಈ ಬಡವರ ಮನೆಯ ಆಸ್ತಿಯಲ್ಲಿ ನೀವು ಸರಾಯಿ ಫ್ಯಾಕ್ಟ್ರಿ ಕಟ್ಟುವ ವಿಷಯ ಬಿಟ್ಟು ಬೇರೆ ಏನಾದರೂ ವಿಷಯವನ್ನು ಮಾತಾಡಿ ಅದರ ಬಗ್ಗೆ ನಾನು ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ ಶ್ರೀಮಂತರೇ, ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ. ವಸಂತ, ಈ ಶ್ರೀಮಂತ ಒಮ್ಮೆ ಮನಸ್ಸು ಮಾಡಿದರೆ ಅದನ್ನು ಬದಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನೋಡು, ನಿನ್ನ ಹೊಲದಲ್ಲಿ ಫ್ಯಾಕ್ಟರಿಯನ್ನು ಕಟ್ಟುತ್ತೇನೆ. ನೋಡಿ ಶ್ರೀಮಂತರೇ, ಹಾಗೆ ಹಠ ಮಾಡಬೇಡಿ.
ನಮ್ಮಂತ ಬಡವರ ಪಾಲಿಗೆ ನೆರಳಾಗಿದ್ದವರು ನೀವು. ನೋಡು, ನೀವೇ ಈ ರೀತಿ ಮಾತಾಡಿದರೆ ಕೊಟ್ಟಿದ್ಮೇಲೆ ನೀನೆಷ್ಟು ಹತ್ತು ಬೇಡಿದರು ಕಡುಳದ ಕಟುಕ ನಾನು. ಹಾಗೆ ಹಠ ಮಾಡಬೇಡಿ. ನೀವು ಹಠಕ್ಕೆ ಬಿದ್ದು ನಿಮ್ಮ ಹಠವನ್ನು ನೀವು ಸಾಧಿಸಿದ ಆದಿಗೆ ನಮ್ಮಂತ ಬಡವರನ್ನು ಬೀದಿ ಪಾಲು ಮಾಡಬೇಡಿ ಶ್ರೀಮಂತರೇ, ಬೀದಿ ಪಾಲು ಮಾಡಬೇಡಿ. ನಿಮಗೆ ಕೈ ಮುಗಿದು ಬೇಡಿಕೊಳ್ತೇನೆ ಶ್ರೀಮಂತರೇ. ನಿಮಗೆ ಶ್ರೀಮಂತರೇ, ದಯವಿಟ್ಟು ಕೊನೆಯದಾಗಿ ಬೇಡ್ಕೊಳ್ತೀನಿ, ನಿಮ್ಮ ಈ ನಿರ್ಧಾರವನ್ನು ಬದಲಿಸಿಕೊಳ್ಳಿ ಶ್ರೀಮಂತರೇ, ಬದಲಿಸಿಕೊಳ್ಳಿ. ಸಭಾಷ್! ನನ್ನ ನಿರ್ಧಾರವನ್ನು ಬದಲಿಸಬೇಕೇ? ಹಾಗಾದರೆ ನಾನು ಹೇಳಿದಂತೆ ನೀನು ಕೇಳಲೇಬೇಕು. ನಿನ್ನ ತಮ್ಮನ ಓದಿನ ಸಲುವಾಗಿ ನಾನು ಕೊಟ್ಟ ಆ 70,000 ಕೊಡು, ಇಲ್ಲ ನಿನ್ನ ಹೆಸರಿಗಿದ್ದ ಆಸ್ತಿಯನ್ನು ನನಗೆ ಬರೆದು ಕೊಡ್ತೀಯಾ? ಹೇ ಶ್ರೀಮಂತ, ನೋಡು, ನನ್ನ ಆಸ್ತಿಯ ಮಾತು ನನಗೆ ಯಾವತ್ತೂ ಬರೆಕೊಡಲಿಲ್ಲ. ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ಪ್ರಾಣ ಹೋದರೂ ಚಿಂತೆ ಇಲ್ಲ. ಹಾಗಾದ್ರೆ ಮಾರೇ ತಡೆದುಕೊಂಡು ನನ್ನ ಹೊಡೆತವನ್ನು. ಲೇ ಶ್ರೀಮಂತ, ನನ್ನ ತಮ್ಮನನ್ನು ಅಂದು ತಡೆದಿದ್ದರೆ ಈ ಸುದ್ದಿಗಾಗಲೇ ನಿನ್ನ ಹಣ ಹಕ್ಕಿ ಪಕ್ಷಿಗಳಿಗೆ ಆಹಾರವಾಗುತ್ತಿತ್ತು. ಅದನ್ನು ಮರೆತು ನಾನೇ ಈ ಊರಿಗೆ ಶ್ರೀಮಂತನೆಂದು ನಿಗರಾಡಿದ್ದೆ. ಆದರೆ ನನ್ನ ತಮ್ಮ ಸಿಡಿದಂತ ಶಿವನಾಗಿ, ಕಣ್ಣುಗಲಿಯಾಗಿ, ವೀರ ವೇಷದಿಂದ ಗುಡುಗು ಸಿಡಿದು ಸುನಾಮಿಯಂತೆ ಬಂದು ನಿನ್ನ ಎದೆಯನ್ನು ಸೇರಲು ಬಂದೇ ಹೋಗುತ್ತಾನೆ. ಸಿಡಿದಂತ ಶಿವನಾಗಿ ಜಮೀನ್ದಾರನೆಂದರೆ ಇಡೀ 25 ಹಳ್ಳಿಗೆ ಗಡನೆ ನಡುಗುತ್ತಿರುವಾಗ ಅವನು ಶಿವ, ಅವನಿಗೆ ಗಂಡಸ್ತನವಿದ್ದರೆ ಬಂದು ತಡೆಯಲು ನಿನ್ನ ತಾಕತ್ತನ್ನು. ನಿಗರಾಡಬೇಡ ನರಹಂತಕ, ನಿಗರಾಡಿ ನರ ಕಿತ್ತುಕೊಳ್ಳಬೇಡ. ಕೂಗಿದವರ ಕೂಗಿನಲ್ಲಿ ಕಣ್ಮುಂದೆ ಇರುವನು ಹನುಮನರ್ಪಟದ ಈ ಸೂರ ಶಿವ. ಶಿವ, ನೀವ್ಯಾವನೇ ಶಿವ? ಅರೆ ಶಿವ ಅಲ್ಲ, ಮರ್ಯಾದೆಯಿಂದ ಶಿವರಾಜ್ ಅಂತ ಮಗಳು. ಶಿವರಾಜ ಗುಬ್ಬಚ್ಚಿಂದ ಹಾರಾಡಿದರೆ ನಿನ್ನ ಕುಕ್ಕಿ ತಿನ್ನಬೇಕಾಗುತ್ತದೆ. ಎಚ್ಚರ! ಸೇಡಿನ ಸರ್ಪವಾಗಿ ನೀ ಬಂದರೆ ಹತ್ತಾಗಿ ಹಾರಾಗಿ ಹಾರಿ ಹೋಗಿ ನಿನ್ನ ದೇಹ ಸೆಳೆದು ಬಿಡುವುದಿಲ್ಲ ಈ ಶಿವ. ನೋಡು, ಒಳ್ಳೆಯ ಮಾತಿನ ನಿನಗೆ ಹೇಳ್ತೇನೆ, ಇಲ್ಲಿಂದ ಮೊದಲು ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ಜಮೀನ್ದಾರ. ನನ್ನ ಅಣ್ಣನ ಮೇಲೆ ಕೈ ಮಾಡಿ ನಮ್ಮ ಜಮೀನನ್ನ ತೆಗೆದುಕೊಳ್ಳಲಿಕ್ಕೆ ಹೊರಟಿದೆಯಲ್ಲ, ನಮ್ಮ ಜಮೀನನ್ನ ಉಳಿಸಿಕೊಳ್ಳಲಿಕ್ಕೆ ವೀರ ವೇಷದ ಗಂಡು ಗಲಿಯಾಗಿ ಸೂರ ಶಿವನಾಗಿ ಬಂದಿದ್ದೇನೆ. ವೀರ ವೇಷ! ಲೇ ವಸಂತ, ನೋಡು, ನಾಳೆ ಆಗಸ್ಟ್ 15ರಂದು ನಿನ್ನ ಹೊಲದಲ್ಲಿ ಕಳ್ಳಪೆಟ್ಟಿ ಸರಾಯಿ ಫ್ಯಾಕ್ಟರಿ ಕಟ್ಟುವ ಅಡಿಗೆ ಸಮಾರಂಭ ಮಾಡೇ ಮಾಡ್ತಾನೆ. ತಾಕತ್ತು ಇದ್ರೆ ಬಂದು ತಡೆಯಲೇ. ಲೇ ಮಗನೇನರು ಅಂತಕ, ನೀ ಅದು ಈ ಶಿವನಿರುವುದರಿಂದಲೂ ಸಾಧ್ಯವಿಲ್ಲ. ನೀ ಡೇಟ್ ಫಿಕ್ಸ್ ಮಾಡಿರುವ ಅದೇ ಆಗಸ್ಟ್ 15ರಂದು ನಿನ್ನ ರುಂಡ ಕಡಿದು ನಮ್ಮ ಆಸ್ಪತ್ರೆ ಅಡಿಗಲ ಸಂಭ್ರಮಕ್ಕೆ ತಂಗಿನಕಾಯಿ ಹೋಗಿ ಹೊಡೆದು ನಿನ್ನ ರಕ್ತದಿಂದ ದೀಪ ಉರಿಸುತ್ತಿದ್ರೆ ನನ್ನ ಹೆಸರು ಸೇಡಿಗಾಗಿ ಸಿಡಿದ ಶಿವನೇ ಅಲ್ಲ. ಅದು ನಾನು ಹಾಕುವ ಅಡಿಗಲ ಸಮಾರಂಭದ ತೆಂಗಿನಕಾಯಿನ ಬದಲು ನನ್ನ ತಲೆ ಹೊಡಿತೀಯ? ಲೇ ಕೆಟ್ಟ ಸೂಳ ಮಾಡು, ನಿನ್ನ ವಂಶವನ್ನು ನಿರ್ವಂಶ ಮಾಡದಿದ್ದರೆ ನರ ಹರಿ ನರ ಅಂತಕನೇ ಅಲ್ಲ.
ನಾನೆಲ್ಲಿದ್ದೆ? ನನ್ನ ಹೆತ್ತ ತಂದೆ ತಾಯಿಗಳು ಯಾರು ಅಂತ ನನ್ಗೆ ಗೊತ್ತಿಲ್ಲ. ಆದರೆ ಹೆತ್ತ ತಾಯಿ ತಂದೆಗಳಿಂದ ಹೆಚ್ಚಾಗಿ ನನ್ನನ್ನ ಗುರುವಾಗಿ ಸಾಕಿಸಲು ಇದ್ದಾನೆ ಆ ನನ್ನ ಗುರು ನರಹಂತಕ. ಅದಕ್ಕಾಗಿ ಅವನು ಕತ್ತರಿಸುವಂದವರನ್ನ ಹಿಂದೆ ಮುಂದೆ ನೋಡದೆ ಕತ್ತರಿಸಿ ಹಾಕುವುದೇ ನನ್ನ ಗುರಿ. ಆದರೆ ನನ್ನ ಹೆತ್ತ ತಂದೆ ತಾಯಿಗಳು ಬದುಕಿದ್ದಾರೆಯೋ ಸತ್ತಿದ್ದಾರೆಯೋ ಒಂದು ಗೊತ್ತಿಲ್ಲ. ಒಂದು ವೇಳೆ ಯಾರದಾದರೂ ಸಂಚಿನಿಂದ ಸತ್ತಿದ್ದೇ ಹೋದಾಗಿದ್ದರೆ ಅಂತ ವ್ಯಕ್ತಿಗಳನ್ನ ಪತ್ತೆ ಹಚ್ಚಿ ಅವರ ದೇಹವನ್ನು ಹರಿದು ಹಸಿ ಮಾಂಸದ ನೆತ್ತರನ್ನು ನಾ ಕುಡಿದಿದ್ದರೆ ನನ್ನ ಹೆಸರು ನಾಗನೇ ಅಲ್ಲ. ಯಾಕೋ ನನ್ನ ಮೂಡೆ ಸರಿಲ್ಲ. ಈ ಕೆಟ್ಟ ಮೂಡ್ ಸರಿಯಾಗಬೇಕಾದ್ರೆ ಈ ನನ್ನ ಮಿತ್ರ ಒಳಗೆ ಹೋದಾಗಲೇ ಅದು ಸಾಧ್ಯ. ಈ ಕುಡುಕರಿಗೆ ವೇಳೆಯ ಪರಿಜ್ಞಾನ ಇಲ್ಲದೆ ನಡು ರಸ್ತೆಯಲ್ಲಿ ಈ ರೀತಿ ಕುಡಿತಾ ನಿಂತಿದ್ದಾರೆ. ರೀ ಮಿಸ್ಟರ್, ದಾರಿ ಬಿಟ್ಟು ನಿಂತ್ಕೊಂಡು ಕುಡಿಬಾರ್ದೇನು? ಹಣ್ಣ, ಈ ನಾಗ ರೋಡಿನಲ್ಲಾದ್ರೂ ಕುಡಿತಾನೆ, ಬಾರಿನಲ್ಲಾದ್ರೂ ಕುಡಿತಾನೆ. ಅದನ್ನ ಕೇಳೋಕೆ ನೀನ್ಯಾರು? ಇಷ್ಟಕ್ಕೋ ಈ ಡ್ರಿಂಕ್ಸ್ಗೆ ನಿಮ್ಮಪ್ಪ ಹಣ ಕೊಟ್ಟಿದ್ದಾನ? ಏನು? ಅದು ನಡು ರಸ್ತೆಯಲ್ಲಿ ಈ ರೀತಿ ಜನರೆದುರಿಗೆ ಕುಡಿಯೋದಕ್ಕೆ ನಾಚಿಕೆ ಆಗುದಿಲ್ವೇನೋ ನಿನ್ನ ಹೇಸಿ ಜನ್ಮಕ್ಕೆ? ನಾಚಿಕೆ? ನನಗೆ ಡ್ರಿಂಕ್ಸ್ ಮಾಡಲು ಫುಲ್ ಪರ್ಮಿಷನ್ ಕೊಟ್ಟ ಆ ಸರ್ಕಾರಕ್ಕೇನೆ ನಾಚಿಕೆಲ್ಲದಿರುವಾಗ ಕುಡಿಯುವ ನಮಗ್ಯಾಕೆ ಬೇಕು? ಇಷ್ಟಕ್ಕೋ ಈ ಡ್ರಿಂಕ್ಸ್ ಏನು ನಿನ್ನ ಸೊತ್ತ ಇಲ್ಲ ನಿಮ್ಮ ಅಪ್ಪನ ಸೊತ್ತ? ಅಪ್ಪ ಗಿಪ್ಪ ಅಂದ್ರೆ ಪರಿಣಾಮ ನೆಟ್ಟಿಗಿರೋದಿಲ್ಲ. ಈ ಹಿಂದೆ ಏನಾದ್ರೂ ಮನಸ್ಸು ಮಾಡಿದ್ರೆ ಕ್ಷಣದಲ್ಲೇ ನಿನ್ನ ಮೈ ಚರ್ಮ ಸುಲಿದು ನನ್ನ ಕಾಲಿಗೆ ಚಪ್ಪಲಿ ಮಾಡ್ಕೊಳ್ತೀನಿ. ಜೋಕೆ ಈ ನಾದ ಮನಸ್ಸು ಮಾಡಿದ್ದೆ ಹೌದಾದ್ರೆ ನಿನ್ನನ್ನ ಬೆತ್ತಲೆಯಾಗಿ ರೇಪ್ ಮಾಡುತ್ತಾರೆ. ಏನು? ನೀನು ನನ್ನನ್ನ ರೇಪ್ ಮಾಡ್ತೀಯಾ? ಓಯ್, ನೀನ್ ನನ್ನನ್ನ ರೇಪ್ ಮಾಡೋದಕ್ಕೆ ನಾನೇನು ದಿಕ್ಕಿಲ್ಲದ ಹೆಣ್ಣು ಅಂತ ತಿಳಿದುಕೊಂಡಿದ್ಯಾ? ನಾನು ಕೋಟ್ಯಾಧೀಶ್ವರನ ತಂಗಿ. ನೀನು ರೇಪ್ ಮಾಡೋದಕ್ಕೆ ಯಾವುದೋ ಕಿತ್ ಹೋಗಿರೋ ಹೆಣ್ಣನ್ನ ನೋಡ್ಕೊ ಹೋಗಲು. ನನಗೆ ಎಚ್ಚರ ಹೇಳುವಷ್ಟು ಹುಚ್ಚ ನಿನಗೆ? ಏನಂದ್ರೆ ಹತ್ತೂರಿನ ಒಡೆಯನ ತಂಗಿ. ಇಷ್ಟಕ್ಕೂ ಹತ್ತೂರಿನ ಒಡೆಯನ ತಂಗಿಯಾದ ಮಾತ್ರಕ್ಕೆ ನೀನೇನೋ ಆಕಾಶದಿಂದ ಉದಿರಿರುವೆಯ? ಈ ನಾಗ ಮನ್ಸ್ ಮಾಡಿದ್ದೆ ಹೌದಾದ್ರೆ ಕ್ಷಣಾರ್ಧದಲ್ಲೇ ನಿನ್ನನ್ನು ಬೆತ್ತಲ ಮಾಡಿ ಮಾಡಬೇಕಾಗುತ್ತದೆ. ಹುಷಾರ್. ಕ್ಷಣಾರ್ಥದಲ್ಲೇ ನೀನ್ ನನ್ನ ರೇಪ್ ಮಾಡ್ತೀಯಾ? ಅಂದ್ರೆ ಈ ಜಗತ್ತಿನಲ್ಲಿ ನೀನ್ ಅಷ್ಟೊಂದು ಪುಂಡನಾಗಿದ್ಯಾ? ಪುಂಡ? ನನ್ನ ಶೂರತನದ ಸಾಹಸದ ಬಗ್ಗೆ ನಿನಗೆ ಹೇಳುವ ಅಗತ್ಯ ಮತ್ತೆ ಅದರ ಅವಶ್ಯಕತೆ ನನಗಿಲ್ಲ. ಜಾಸ್ತಿ ಮಾತಾಡ್ಬೇಡ. ಒಂದು ಹೆಣ್ಣು ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಮರ್ಯಾದೆಯಿಂದ ಇಲ್ಲಿಂದ ಜಾಗ. ಏನು? ನೀನು ನನಗೆ ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋಗು ಅಂತ ಹೇಳ್ತಾ ಇದ್ದೀರಾ? ಸರಿ, ಹಾಗಾದ್ರೆ ನಾನು ಬರ್ತೀನಿ. ಯಾಕೆ? ನೀನು ನನಗೆ ಕುಡುಕ ಅಂತ ಹೇಳಿ ಅವಮಾನ ಮಾಡಿದಲ್ಲ, ನಿನಗೆ ಈಗಲೇ ಇದೇ ಸ್ಪಾಟ್ ಅಲ್ಲೇ ಕುಡಿಸ್ತೀನಿ. ಏನು? ನೀನ್ ನನಗೆ ಕುಡಿಸ್ತೀಯಾ? ಈ ಜನ್ಮ ಅಷ್ಟೇ ಅಲ್ಲ, 10 ಜನ್ಮ ಎತ್ತು ಬಂದ್ರು ನೀನ್ ನನಗೆ ಅದನ್ನು ಕುಡಿಸೋದಕ್ಕೆ ಸಾಧ್ಯನೇ ಇಲ್ಲ. 10 ಜನ್ಮ ಯಾಕೆ ಇಂದ್ರ? ಈಗಲೇ ಈ ನಾಗನ ಕೈಯಾರೆ ನೀನು ಕುಡಿತೀಯ. ಮರ್ಯಾದೆಯಿಂದ ಕುಡಿ. ಬೇಡ, ನೋಡು, ನನಗೆ ಕುಡಿಯೋ ಅಭ್ಯಾಸ ಇಲ್ಲ. ಈ ಕುಡಿಯೋದನ್ನ ಬಿಟ್ಟು ನೀನ್ ಬೇರೆ ಏನಾದ್ರೂ ಹೇಳು, ನಾನ್ ಮಾಡ್ತೀನಿ. ಬೇರೆ ಏನಾದ್ರೂ ಮಾಡ್ತೀಯಾ? ಹೌದು. ಹಾಗಾದ್ರೆ ಒಂದು ಒಳ್ಳೆ ಹಾಡು ಹೇಳು ನೋಡು. ಹೌದು, ಇವನು ಕುಡಿದು ಮತ್ನಲ್ಲಿದ್ದಾನೆ. ಹೀಗಾಗಿ ಇವನು ಹೇಳಿದ ಹಾಗೆ ನಾನು ಒಂದು ಹಾಡು ಹೇಳಿ ಇಲ್ಲಿಂದ ಹೋಗೋದು ಒಳ್ಳೇದು. ಸರಿ, ನೀನು ಹೇಳಿದ ಹಾಗೆ ನಾನು ಹಾಡು ಹೇಳ್ತೀನಿ.
ನೋಡು, ನೀನು ಹೇಳಿದ ಹಾಗೆ ನಾನು ಹಾಡು ಹೇಳಿದ್ದೀನಿ. ನಾನಿನ್ ಬರ್ತೀನಿ. ಸ್ಟಾಪ್ ಇಟ್ ಇಂದ್ರ. ಯಾಕೆ ಇಂದ್ರ, ನನಗೆ ಕುರುಕ ಅಂತ ಹೇಳಿ ಅವಮಾನ ಮಾಡಿದ ನಿನ್ನಂತ ಜಂಬದ ಕೋಳಿಗೆ ಕೂಡಿಸ್ತಾ ಬಿಟ್ರೆ ಗಂಡಸರಿಗೆ ಅವಮಾನ. ಅದಕ್ಕೋಸ್ಕರ ನೀನು ಕುಡಿಲೇಬೇಕು. ಬೇಡ, ದಯವಿಟ್ಟು ನನಗೆ ಕುಡಿ ಅಂತ ಮಾತ್ರ ಹೇಳ್ಬೇಡ. ಮರ್ಯಾದೆಗೆ ಕುಡ್ದ ಸರಿ, ಇಲ್ಲ ಅಂದ್ರೆ ನಿನ್ನನ್ನ ಕತ್ತರಿಸಿ ಹಾಕ್ಬಿಡ್ತೀನಿ. ಬೇಡ, ದಯವಿಟ್ಟು ಕುಡಿಯೋದನ್ನ ಬಿಟ್ಟು ನೀನು ಬೇರೆ ಏನು ಹೇಳಿದ್ರು ಕೇಳ್ತೀನಿ. ನೋ, ನೀನು ಕುಡಿಲೇಬೇಕು. ಬೇಡ, ನನಗೆ ಅವಮಾನ ಮಾಡ್ತಿಲ್ಲ, ಕುಡಿಲೇಬೇಕು. ನಾನು ಬೇಡ ಬೇಡ ಅಂದ್ರು ನನಗೆ ಒತ್ತಾಯವಾಗಿ ಕುಡಿಸಿದ್ಯಲ್ಲ, ನೀನನ್ನ ಸುಮ್ಮನೆ ಬಿಡ್ತೀನಿ ಅಂತ ತಿಳಿದುಕೊಂಡಿದ್ಯಾ? ನನ್ನ ಅಣ್ಣನಿಗೆ ಹೇಳಿ ನಿನಗೊಂದು ಗತಿ ಕಾಣಿಸ್ತಾ ಇದ್ರೆ ನನ್ನ ಹೆಸರು ಇಂದ್ರಾನೇ ಅಲ್ಲ. ಈ ನಾಗನಿಗೆ ಕರುಣಾಮಯ್ಯ ಅಂತ ಹೇಳಿದ್ರೆ ಪ್ರಾಣನ ಕಾಪಾಡ್ತಾನೆ. ಕೊನೆಗಡುಕ ಅಂದಿದ್ದೆ ಹೋದಾದ್ರೆ ಅದೇ ಪ್ರಾಣನ ತೆಗಿತಾನೆ. ಷಂಡ ಅಂತ ಹೇಳಿದ್ರೆ ಗಂಡಸ್ತನವನ್ನ ತೋರ್ತಾನೆ. ಇಂದ್ರ, ನನಗೆ ನೀನು ಕುಡುಕ ಅಂತ ಹೇಳಿದೆ, ಅದಕ್ಕೆ ನಾನು ನಿನಗೆ ಕುಡಿಸಿದೆ. ದಟ್ ಈಸ್ ನಾಗ. ಕುನಿ ಬಿಡ. ನಾಯಿ ಬಿಡು. ಇಲ್ಲ, ನಾಯಿ ಎಲ್ಲಿ ಬಿಡ್ಲಾ? ಅದು ಮರಿಯಕ್ಕೆ ಮೂರು ಆತಲ್ಲ ಮರಿ ಪಾಪ. ಅಲ್ಲ, ನೀನು ಮನೆ ಖಾಲಿ ಇದ್ಮೇಲೆ ಹೆಣ್ಣುಗುರಿ ಮರಿ ತಕ್ಕೊಂಡಿದ್ದೆ ಬಿಡು. ಅಪ್ರಶ್ನೆ ಬೇರೆ. ಅದೇ ಇರಲಿ ಮಗ, ಬ್ಯಾಟಿ ಬಂದಾಗೈತಿ. ಯಾರ ಒಬ್ಬ ದುಡ್ಡಿಟ್ಟು ಹೋಗುವಂತ ಇದು ದುಡ್ಡಾಗಿದೆ ದೋಸ್ತ. ಅಯ್ಯೋ, ದುಡ್ಡು ಹೋಯ್ತು ಚಾನ್ಸ್ ಇವತ್ತು ದೋಸ್ತ. ಓ, ಎಂತ ಸರ ಮರಿಯ ಇದಕ್ಕೆ ಎಂತ ಮಾಡ್ತೀನಿ ನಾವು? ಅರ್ಧ ಮಾಡ್ತೀನ ಪಾಲ. ಅರ್ಧ ಬೇಡ, ಒಂದು ಕೆಲಸ ಮಾಡೋಣ. ಇದ್ರ ದುಡ್ಡು ನಾನು ಹಿಂಗೆ ಕೊಡ್ತೆ, ಇದು ನಂಗೆ ಕೊಟ್ಬಿಡು. ಚಲೋ ಒಂಟಿ ನನ್ನ ಮಗನೇ ಹೊತ್ತೊಂದು. ಇದ್ರಿಗೆ ಅರ್ಧ ನನಗಿರ್ದ ಆಯ್ತಾ? ನಿಂಗೆ ಮೇಲಿಕ್ಕೆ ನಂಗೆ ತೊಳಗಿ. ಅಂದ್ರೆ ನೀ ಹೇಳ್ದಂಗೆ ನೀರಾವರಿ ಜಮೀನು ನಿಂಗೆ, ದೊಡ್ಡ ಭೂಮಿ ನಂಗೆ. ಈ ಮರಿಯ ಈ ಬಂಗಾರ ತಗೊಂಡು ಎಂತ ಮಾಡ್ತೀನಿ ನೀನು? ನಾನು ಇದೀನಲ್ಲ, ನನ್ನ ಹೆಂಡತಿಗೆ ಇದೇ ಥರದೊಂದು ನಕ್ಲೆಸ್ ಮಾಡಿಸ್ತೀನಿ. ನಕ್ಲೆಸ್ ಮಾಡ್ತಿ? ನಾನು ಎಂತ ಮಾಡ್ತೀನಿ ಗೊತ್ತಾ? ನನ್ನ ಹೆಂಡತಿಗೆ ನಾನು ಮುತ್ತಿನ ಹಾಲ ಮಾಡ್ತೀನಿ. ಮುತ್ತಿನ ಹಾಲ ಅದು ಮುತ್ತಿನ ಹಾಲ. ಅದೇ ಹಾಲ ಮಾಡ್ತೀನಿ. ನತ್ಕೊಂಡು ಅಲ್ಲಿ ಒಂದು ಮಾಡ್ತೀನಿ. ಸ್ವಂತಕ್ಕೊಂದು, ಅಲ್ಲಿ ಒಂದು ಕುತ್ತಿಗೆಗೊಂದು. ನೀನು ಈಗ ನಾನು ಒಂದೇ ಸಾಕು. ಇಲ್ಲಿ ಅರ್ಧ ಮನ ಬೇಡ, ಇಲ್ಲಿ ಅರ್ಧ ಮನ ಬೇಡ. ಇದು ತತ್ತು ಮನೆ ಹೋಗೋಣ. ತತ್ರು ಮನೆಗೆ, ಶೆಟ್ರ ಮನೆಗೆ ಅದೇ ತತ್ತು ಮನೆಗೆ. ಅಲ್ಲಿ ಹೋಗಿ ಮನೆ ಮಾಡೋಣ. ಇಲ್ಲಿ ಅನ್ನ ಬೋಲಕತ್ತಾರೆ, ಯಾರಿಗೆ ಹೋಗಲ್ಲ, ಯಾರಿಗೂ ಹೇಳೋದಿಲ್ಲ. ಮನ್ನ ಬುಲೆಟ್ ಗಾಡಿ ಕೇಳು ಪಡ್ 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 ಕೇಳು ಪಡ್ 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 ಪಡ್
ಮನದಾಗ ಆಗತೈತಿ ದಂಡೆ 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 ಏ ಮಾವ 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 ಬುಲೆಟ್ ಮಾವ ಏ ಮಾವ 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 ಬುಲೆಟ್ ಮಾವ. ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ಗೆಳತಿ. ಮತ್ತೆ ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ಗೆಳತಿ. ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ಗೆಳತಿ. ಓಣಿ ಹಿಡಿದ ನಾ ಬರುವಾಗ ಹಳ್ಳ ಹೊಡೆತಿದ್ದೆ ನಿಂತು ಕಿಡಿಕ್ಯಾಗ ಓಣಿ ಹಿಡಿದ ನಾ ಬರುವಾಗ ಹಳ್ಳ ಹೊಡೆತಿದ್ದೆ ನಿಂತು ಕಿಡಿಕ್ಯಾಗ. ಮನಸಾತು ನಿನ್ನ ಮ್ಯಾಗ ಅಲ್ಲಲ್ಲಲ್ಲಲ್ಲಲ್ಲ ಯಾಡು ಗಿರಾಕಿ ಇಲ್ಲ ನಿಂತು ಬಿಟ್ಟಾವಲ್ರಿ, ನನಗೊಂದು ಏನಾರ ಮಾಡಿಸ್ಕೊಡ್ತೀರಾ? ಏನಾರು ಈಗ ಒಂದ್ ಕೆಲಸ ಮಾಡೋ ಹುಡುಗಿ ಏನು? ನೀನು ಹ್ಮ್ ನಮ್ಮಿಬ್ಬರಕ್ಕೆ ಹ್ಮ್ ಯಾರನ್ನು ಮದುವೆ ಆಗ್ತಂತ ಹೇಳ್ಬೇಕು. ಇಬ್ಬರದಾಗ ಯಾರನ್ನ ಮದುವೆ ಆಗ್ಬೇಕಂತ ನಾ ಈಗ ಹೇಳ್ಬೇಕು. ಹೌದು. ನಾ ಹೇಳಿದ್ರಿ ನೀವು ನನಗೆ ಏನ್ ಮಾಡಿಸ್ಕೊಡ್ತೀರ ಅದನ್ನ ಹೇಳಿ. ನಾನು ಒಂದು ಒಳ್ಳೇದು 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 ಹಾ ಹೇಳಿದ್ರೆ ಬೇಡ ಬೇಡ ಬಂಗಾರ ಸಾರ ಮಾಡ್ಕೊಡು. ಬಂಗಾರ ಸರ ಎಲ್ಲೈತಿ? ಕೊಡ್ತೀನಿ. ಮಾಡಿಸ್ ಏನ್ ದೊಡ್ಡ ತಗೊಂಡ್ ಬಾ. ಅಯ್ಯೋ 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 ಸರ 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 ಸರಿಯೋ ಸರಿಯೋ. ಕಂಪ್ಯೂಟರ್ ಬರ್ರಿ ಹುಡುಗಿ ರೇಪ್ ಮಾಡಕೈತಾಳಲ್ಲ. ನೀನ್ ನನಗೋಸ್ಕರ ಸರ ಮಾಡಿಸ್ಕೊಂಡ್ ಬಂದಿಯಲ್ಲ, ಅದಕ್ಕೆ ಅವನ ದಬ್ಬಿ ನಿನ್ನ ಹೇಳ್ಕೊಂತ ಇದೀನಿ. ಈಗ ನನ್ನ ಹತ್ರ ಐತಿ, ನಾನು ಬರಿಗಿಡಕ. ಇದು ಸರ ನಂಗನಾ ನನಗೇನಾ? ನೋಡ್ರಿ, ನನಗೆ ಇಂಥ ಸರ ಇದು ಬೇಡ, ಇದಕ್ಕಿನ ಫುಲ್ ಒರಿಜಿನಲ್ ಬೇಕು. ಒರಿಜಿನಲ್ ಮಾಡಿಸ್ಕೊಂಡ್ ಬಂದ್ ಕೊಡ್ಬೇಕು. ಯಾರು ಮಾಡಿಸ್ಕೊಂಡ್ ಬಂದು ಮೊದ್ಲು ಕೊಡ್ತಿರ ನೋಡ, ಅವ್ರನ್ನ ನಾ ಮದುವೆ ಆಗೋದು. ಅದನ್ನ ಮೊದಲು ನಾ ಮಾಡಿಸ್ಕೊಡ್ತೀನಿ ನಿನಗೆ. ನಿನಗೆ ತಂತುಕೊಂದ್ ಪತ್ತಿ ಮಾತ್ನಿ ಏನ್ ಮಾಡ್ತಿ? ತಂತುಕ್ಕೆ ತೊಂತ ಹಾ ಎಲ್ಲೈತು ತೊಂತ? ನಿಲ್ಲ ತಂತ ತಂತ. ಓಯ್ ಅವನಿಗೆ ಮಧ್ಯೆ ಮಧ್ಯೆ ಸ್ವಲ್ಪ ನಾಲ್ಗೆ ಹಿಡಿತೈತಿ. ಅವ ಸ್ವಂತ ಅಂದ್ರೆ ಸ್ವಂಟ. ಓ ತೊದಲ್ತಾನ. ಅಯ್ಯ ನನ್ನ ನಾಲ್ಗೆ ಹಿಡಿತೈತಿ ತಿದಿತೈತಿ. ಹಾ ಹಂಗಾಗಿ ಸ್ವಲ್ಪ ತಲಿತೈತಿ. ನಿಂಗೆ ಹೇಳ್ತಾರದು ಸೊಂಟಕ್ಕೊಂದು ಇದು ಮಾಡಿಸ್ತೀನಿ ಅಂತ ಬೆಲ್ಟ್. ಒಳ್ಳೆ ಬಿಡಪ್ಪ, ಏನಾರ ಯಾಕೆ ಮಾಡಿಸ್ರಿ. ಈಗ ನಾ ಒಂದು ಕಡೆದಾಗ ಒಂದು ಕುಸ್ತಿ ಇಡಿಸ್ತೀನಿ, ಅದ್ರಾಗ ಯಾರು ಗೆಲ್ತಿರೋ ಅವನೇ ನನ್ನ ಗಂಡ. ಆಯ್ತಾ? ಬೇಳೆ ಅಡ್ರಿ ಸಿಟಿ ಯಾರು ಅದಿರಿಲ್ರ? ಮನೆ ಹೇಳಿ ಬಂದಿಯಲ್ಲಪ್ಪ, ಮನೆ ಹೇಳಿ ಬಂದೀಯಾ? ಯಾರು ಏನಂದವ? ಸ್ವಲ್ಪ ಇಲ್ಲಿ ಒತ್ತು ಮೆತ್ತಗೆ ಇಟ್ಟದ ಒಗಟ್ಟಿ ಇಟ್ಟ ಸ್ಟ್ರಾಂಗ್ ಒಂದು ಹೊಡೆತ ಮೂರ್ಛೆ ಬಿಡ್ತಾನ ಮಗ. ತೋರ್ಸು ನಿಂದು ತೆಗೆದು ತೋರಿಸು. ಬಹಳ ಹುರುಪ್ನಾಗಿರಿ ನೋಡಕಲ್ಲ, ಬೆಳಕಾಗೈತಲ್ಲ ಅದಕ್ಕೆ. ಬೆಳಗಾದ್ಮೇಲೆ ಬಹಳ ಹುರುಪ್ ಬೆಳಕನಕ ರೇಣಕ ಬಿಟ್ಟಿದ್ಯಾ, ಅದನ್ನ ಈ ಬೆಳಕಾಗಿ ನಂದು ಚಲೋ. ಒಂಚೂರು ನೋಡ್ತೀಯೇನು? ಏನ ಅದ ತೋರ್ಸು, ನೋಡ್ತೀನಿ ತೋರ್ಸು ತೋರ್ಸು. ಅಲ್ಲ ಅವನಿಗೆ ಸ್ವಲ್ಪ ತೋರ್ಸು, ಸ್ವಲ್ಪ ಲೇಟ್ ಆಗ್ಬೋದು. ನಂದಾದ್ರೆ ಸಲೀಸು. ಬೇಡ ನಿನ್ನ ನೋಡಿ ಬೇಡ, ಲಗಲ ಕುಸ್ತಿ ಬೇಡ ಬಾ ಅಲ್ಲ ಕುಸ್ತಿ ಬರೋದು ನನ್ನ ಹತ್ರ ಮಗನೇ, ಅವಳದ್ರಂತ ಕುಸ್ತಿ ಹೊತ್ತೆ. ನನ್ನ ಜೋಡಿ ಏನ್ ಕುಸ್ತಿ ಮಾಡ್ತೀಯ? ಅವನ ಜೋಡಿ ಮಾಡು. ಅನಾವಶ್ಯಕ ಪಾಪ ಸಾಯ್ತಾನೆ, ಬೇಡಮ್ಮ ಕುಸ್ತಿ ಆಡ್ಬೇಡ ಗಣಿಯ. ಏನ್ ಮಾಡಕ್ಕಾಗಲ್ಲ. ಯಾಕೆ ಹೇಳು ಇಂಥ ಯಾಕೆ ಏನ್ ಮಾಡಕ್ಕಾಗಲ್ಲ ಹೇಳು? ಯಾಕೆ? ಯಾಕಂದ್ರೆ ನಾನಾಗ ಮಿಲಿಟರಿಗೆಲ್ಲ ಇದ್ದೆ. ಓಹೋ ಐಸಿ ಭ್ರಮೆ. ಓ ಭ್ರಮೆ. ಕರೆಕ್ಟಿಗೆ ಬ್ಯಾಕ್ ಪ್ಲೇಟ್. ಏ ಜಾಸ್ತಿ ಮಾತು ಬೇಡ, ಕುಸ್ತಿ ಹಿಡಿ ಕುಸ್ತಿ ಬೇಗ.
ಆತ ಹೋತ ಡಮಾರ ಡಮಾರ ನೀ ಹಾಗೆ ಬಂದಿದ್ದಲ್ಲ ಮಾರಯ್ಯ, ದಾರಿ ತಪ್ಪಿ ಬಂದಿದ್ದು. ಹೌದು, ದಾರಿ ತಪ್ಪಿ ಬಂದಿದ್ದು. ಹಾ. ಅವ ಸ್ವಲ್ಪ ಕಾಲ ಇಲ್ಲಿಡದ, ಇಲ್ಲಿ ಇಟ್ಟಿದ್ರೆ ದಾರಿ ತಪ್ಪಿ ಹೋಗುತ್ತು. ಸೀರೆ ಮೇಲೆ ಮೇಲೆ ಸೋತ. ನಾನು ನಿನ್ನ ಎಷ್ಟು ಪ್ರೀತಿ ಮಾಡಿದ್ನಲ್ಲೋ ನನ್ನ ರಾಜ, ನಿನ್ನ ಮೇಲೆ ನನ್ನ ಮನಸ್ಸೇ ಇಟ್ಟಿದ್ನಲ್ಲೋ ನನ್ನ ರಾಜ. ಕುಂತ್ರು ಮರಿಯಿಂದ ನೆನಪಾಗತೈತಿ, ಎಲ್ಲಿ ನೋಡಿದರೆ ಇವನ ರೂಪ ಕಾಣತೈತಿ. ಭೇಟಿಯಾದ ಗೊಂದು ನನ್ನ ಮನಸ್ಸ ಕಲಿಯತೈತಿ, ಮತ್ತೆ ಮತ್ತೆ ಮಾತನಾಡಿ ಮನಸ್ಸ ಸೆಳೆಯತೈತಿ. ಬರಿ ಸುಳ್ಳ ಬರಿ ಸುಳ್ಳ ಬರಿ ಸುಳ್ಳ ಹೇಳಬೇಡ ಗೆಳೆಯ ಮರಿಯಲಿಂಗ, ಗೆಳೆಯ ಮರಿಯ ಗೆಳೆಯ. ಪ್ರೀತಿಯ ಪರಿವಾಳ ಪರಿವಾಳ ಪರಿವಾಳ, ಹರಿ ಹತ್ತು ಗೆಳೆಯ ಹರಿ ಹತ್ತು ಗೆಳೆಯ. ಅಣ್ಣ ಅಣ್ಣ. ನಿಮ್ಮ ಅಣ್ಣ ನೀನೇ ಹಂಗೆ ವಿಷ ಕುಡ್ದಾರ ಸಾಕ್ತೀವಿ ನಾವು. ಯಾಕೆ ನೀ ಅಣ್ಣ ಮತ್ತ ಅಂದಬೇಡ, ಅಣ್ಣ ಬೇಡ ಬೇಡ ಬೇಡ. ಅಣ್ಣ ಬರ್ತೀವಿ. ಯಾಕಂದ್ರೆ ಎಲ್ಲ ಹೋದ್ರು, ದಡ್ಕ ಎಲ್ಲ ಹೋದ್ರು. ಪಾಪ ಸ್ವಾತಂತ್ರ್ಯ ತನಕ ಗಾಂಧೀಜಿ ಇದ್ರು, ಅವರು ಹೋದ್ರು. ಯಾಕ ಅಬ್ದುಲ್ ಕಲಾಂ ಇದ್ರು, ಅವರು ಹೋದ್ರು. ಇನ್ನು ದೇಶದ ಕತೆ ಏನಾಕೈತೋ ಏನೋ. ಯಾಕಂದ್ರೆ ನನಗೂ ಹಾಗಾಗಿ ಎದೆ ನೋವು ಕೊಡ್ತಾ ಐತಿ. ಅವರೆಲ್ಲ ಹೋದ್ರು, ನಾನು ಹೋಗ್ಬಿಟ್ರೆ ಹೆಂಗ್ ದೇಶ ನಡೆಸಿ ಹೋಗ್ತಾರೋ ಏನೋ, ಆ ಚಿಂತೆ ನಾ ಬದುಕ್ತಾ ಇದೀನಿ. ಈಗ ಮದುವೆ ನಂಗೆ ಅವಳಿಗೆ ಫಿಕ್ಸ್ ಆಗಿ ಹೋತು, ಹಾ. ಸರಿನಾ? ನೀ ಲೆಕ್ಕಕ್ಕಿಲ್ಲ, ಆಟದಿಂದ ಹೊರಗೆ, ಸರಿನಾ? ನಾಳೆ ಮದುವೆ ಕರಿತೀವೋ, ಬಂದು ಹೊಡ್ತಿಂಬ ಊಟ ಮಾಡ್ಕಿ ಹೋಗು, ಗೊತ್ತಾ? ಬರ್ತೀಯಾ ಅಣ್ಣ? ಅಣ್ಣ ಬರ್ತೀಯಾ? ಟೇಟ ಟೇಟ. ರಾಜ ಹೋಗೋಣ. ಬಿಟ್ರೆ ಪ್ರಾಂತಕ ಮಾತಾಡ್ತೀನಿ ನಿಮ್ಮ ಅವ್ನು. ವಸಂತ ವಸಂತ ಯಾರು? ವಸಂತ ಅಲ್ಲವೇ ಮನೆಯಲ್ಲಿ? ಇಲ್ಲ, ಅಣ್ಣ ಪೇಟೆಗೆ ಹೋಗಿದ್ದಾನೆ. ಓಹೋ, ಸಿದ್ಧ ಪೇಟೆ ಹೋಗಿದ್ದಾನಾ? ಹೊಲದ ಬಗ್ಗೆ ಮಾತಾಡಲು ಬಂದರಂತೆ, ಶ್ರೀಮಂತರು ಬಂದರಂತೆ ಹೇಳಿ. ಓ ನೀನಾ? ನೋಡು, ನಮ್ ಮನೆಯಲ್ಲಿ ಯಾರು ಇಲ್ಲ, ನಾನು ಒಬ್ಳೇ ಇದ್ದೀನಿ. ನನ್ನ ಅಣ್ಣಂದಿರು ಪೇಟೆಗೆ ಹೋಗಿ ಮನೆಗೆ ಬರೋದಕ್ಕಿಂತ ಮುಂಚಿತವಾಗಿ ತಾವು ಇಲ್ಲಿಂದ ಹೊರಟು ಹೋಗ್ಬೋದು. ಹೊರಟು ಹೋಗಲು ಬಂದಿಲ್ಲ ಚಂದ್ರ. ಕುಲಾದ ಹೂವಿನಂತೆ ಅರಳಿ ನಿಂತಿರುವ ನಿನ್ನ ದೇಹದ ಸುಖವನ್ನು ಮುಂದೆ ಹೋಗಲು ಬಂದಿರುವ ನರ ಅಂತಕ. ತೋರಿಸಬೇಡ, ನೀನು ಉಟ್ಟ ಬಟ್ಟೆಯನ್ನು ಬಿಚ್ಚಿ ನನಗೆ ಸುಖ ನೀಡಪ್ಪ. ಹಾಗೇನಾದ್ರೂ ನೀ ನನ್ನ ಬಟ್ಟೆಗೆ ಕೈ ಹಾಕಿದ್ದೆ ನಿಜವಾದ್ರೆ ನಾನು ನಿನ್ನ ಪಾಲಿಗೆ ಬದ್ಧ ಕಾಲಿಯಾಗಿ ನಿಲ್ಬೇಕಾದಿತ್ತು ಅಷ್ಟೇ. ಎಂತೆಂತ ಗತಿಗೆಟ್ಟ ಹೆಣ್ಣೆ, ಪತ್ರಗಾಳಿ ಚಾಮುಂಡಿ ಎಂದು ಸರ್ವನಾಶ ಆಗಿದ್ದಾರೆ. ಈ ನರ ಅಂತಕನ ಕೈಯಲ್ಲಿ ತಾಳಿಲ್ಲದೆ ಬಸುರಾಗಿದ್ದಾರೆ. ಬಾರೆ ಒಯ್ಯಾರಿ. ಏನಂದ್ರೆ ತಾಳಿ ಇಲ್ಲದೆ ಬಸರಿ ಆಗಿದ್ದಾಳೆ? ಹಾಗೆ ಆಗಿರೋದು ಹಾಗಾದ್ರೆ ನಿನ್ಗೆ ಜನ್ಮ ಕೊಟ್ಲಲ್ಲ ಆ ನಿನ್ನ ಹೆತ್ತ ತಾಯಿ, ಅವಳು ಕಡೆ ಹಾದರದ ಬಸರಿ. ಶಿವಲೋಕದ ದೇವತೆಯಂತಿರುವ ನನ್ನ ತಂದೆ ತಾಯಿಗೆ ಆದರದ ಹೆಣ್ಣೆಂದು ಬಾಳಿದೆಯಾ? ಕೆಟ್ಟ ಜಾತಿಯಲ್ಲಿ ಹುಟ್ಟಿದ ಕುಲಗೆಟ್ಟ ಹೆಣ್ಣೆ. ಈವರೆಗೆ ಆಡಿದ್ದು ನಾನು ಹುಡುಗಾಟ. ಈಗ ತೋರಿಸುತ್ತಾನೆ ಈ ನರ ಅಂದಗನ ಕೈ ಚಳಕ. ನನ್ನ ಅಣ್ಣಂದಿರು ಬಂದಿದ್ದು ನಿಜವಾದ್ರೆ, ಈ ವಿಷಯ ನನ್ನ ಅಣ್ಣಂದಿರಿಗೆ ಗೊತ್ತಾಗಿದ್ರೆ
ಕಟ್ಟಿಗೆ ತುಂಡಲ್ಲ, ನಾನು ನರಹರಿ ನರ ಅಂತಕ. ಹರಿಹರ ಬ್ರಹ್ಮಾದಿಗಳನ್ನೇ ಕಪಿ ಮುಷ್ಟಿಯಲ್ಲಿ ಹಿಡಿದು ಆಟ ಆಡುವ ಈ ನರಹರಿ. ಅಂತದಲ್ಲಿ ನಿನ್ನ ಅಣ್ಣಂದರ ಅದೆಂದಿಗೂ ಸಾಧ್ಯ ಅಲ್ಲ. ನೀನು ನನ್ನ ತಂದೆ ತಾಯಿ ಆದ್ರೆ ಹೆಣ್ಣೆಂದು ಬಗೆದ ಹೆಣ್ಣು ಈ ಭೂಮಿ ಮೇಲೆ ಬದುಕಿರಬಾರದು. ಪಾಪ ಸುಖ ನೀಡಿದ್ರೆ ಜೀವನ ಉಳಿತಿತ್ತೋ ರೀತಿಗಟ್ಟೆಯನ್ನು ತನ್ನ ಪ್ರಾಣವನ್ನೇ ಕಳೆದುಕೊಂಡವ ಇದೇ ಈ ನರಹರಿ ಅಂದಗನ ಹಠ. ತಂಗಿ ಚಂದ್ರ, ತಂಗಿ 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 ಹೇಳಮ್ಮ ತಂಗಿ. ಸಾಗರ್, ನನ್ನ ತಂಗಿಗೆ ಏನಾಗಿದೆ ನೋಡಪ್ಪ. ನನ್ನ ತಂಗಿಗೆ ಏನಾಗಿದೆ? ನನ್ನ ತಂಗಿ ಎಂದು ಯಾರೋ ಮಾನಭಂಗ ಮಾಡಿ ಸಾಕ್ಷಿ ಬಿಟ್ಟಿದ್ದಾರಣ್ಣ. ತಂಗಿ ನಮ್ಮನ್ನೆಲ್ಲ ಬಿಟ್ಟು ಹೋದೆಯಾ? ನನ್ನ ಗೆಳೆಯ ಕಾರ್ತಿಕನಿಗೆ ನಾನೆಂದು ಹೇಳಲು ತಂಗಿ, ನಾನೆಂದು ಅಣ್ಣ ತಂಗಿಯ ಈ ಹುಡುಗರೆಯನ್ನು ಹಾಕಿ ಬಿಡೋಣ ಅಣ್ಣ. ತಂಗಿ, ಎಂತ ಕೆಲಸವಾಯ್ತಮ್ಮ ನನ್ನ ಪಾಲಿನಲ್ಲಿ. ತಂಗಿ, ನಾನು ಪೇಟೆಗೆ ಹೋಗುವಾಗ ನಿನಗೆ ಏನು ಬೇಕಂತ ಕೇಳಿದೆ, ಆದ್ರೆ ಅಣ್ಣ ನನಗೇನು ಬೇಡ, ನನಗೆ ಇಷ್ಟವಾದ ಸೇವಂತಿಗೆ ಹೂವನ್ನು ತೆಗೆದುಕೊಂಡು ಬಾ ಅಂತ ಹೇಳಿದ್ವಿ. ಆದರೆ ಈ ನಿನ್ನ ಅಣ್ಣ ನನಗೆ ಇಷ್ಟವಾದ ಸೇವಂತಿಗೆ ಹೂ ತೆಗೆದುಕೊಂಡು ಬಂದಿದ್ದಾರಮ್ಮ. ಹೇಳಮ್ಮ, ನೋಡು, ಈ ನನ್ನ ಒಂದು ಸಲ ಆದ್ರೂ ಈ ನಿನ್ನ ಕಣ್ಣು ತೆರೆದು ನೋಡಮ್ಮ. ತಂಗಿ, ನಿನ್ನ ಈ ಪರಿಸ್ಥಿತಿ ನೋಡುವುದಕ್ಕಾಗಿ ಈ ನಿನ್ನ ಇಷ್ಟು ದೊಡ್ಡವನಾಗಿ ಬೆಳೆಸಿದ್ದಾನೆ. ಇಲ್ಲ ತಂಗಿ, ನಿನ್ನ ನೋಡಲು ಸಾಧ್ಯ ಆಗ್ತಾ ಇಲ್ಲ. ಹೇಳಮ್ಮ, ನೋಡು, ಈ ನಿನ್ನ ನಿನಗೆ ಇಷ್ಟವಾದ ಹೂ ತೆಗೆದುಕೊಂಡು ಬಂದಿದ್ದಾನಮ್ಮ. ತಂಗಿ, ನಿನಗೆ ಯಾವ ಬಳೆ ಇಷ್ಟ ಎಂದು ಕೇಳಿದರೆ ಹಸಿರು ಬಳೆ ಇಷ್ಟ ಎಂದು ಹೇಳಿದೆಯಲ್ಲಮ್ಮ. ಹಸಿರು ತೋರಣ ಕಟ್ಟುವ ಮೊದಲೇ ನಮ್ಮನ್ನೆಲ್ಲ ಬಿಟ್ಟು ಹೋದೆಯಮ್ಮ. ತಂಗಿ, ಈ ಹಸಿರು ಬಳೆಗಳನ್ನು ನಿನಗೆ ಜೋಡಿಸುತ್ತೇನಮ್ಮ, ನಿನಗೆ ತೊಡಿಸುತ್ತೇನೆ. ಅಯ್ಯೋ ದೇವರೇ, ಯಾಕಪ್ಪ ಈ ರೀತಿ ನಮ್ಮ ಸಂಸಾರಕ್ಕೆ? ನನ್ನ ತಂಗಿ ಬದುಕಿರುವಾಗ ಹಸಿರು ಬಳೆಯನ್ನು ತರದಂತ ನಾತಾತ್ರಷ್ಟ ನನ್ನಪ್ಪ. ತಂಗಿ, ತಂಗಿ, ನನ್ನಿಂದ ನೋಡಲಾಗ್ತಿಲ್ಲಮ್ಮ, ನನ್ನಿಂದ ನೋಡಲಾಗ್ತಿಲ್ಲ. ನಾನು ಯಾವ ಪಾಪ ಮಾಡಿದ್ದೀನಿ ನನ್ನನ್ನು ಈ ಪರಿಯಾಗಿ ಕಾಣಿಸ್ತಾ ಇದೆಯಾ ತಾಯಿ? ಅಣ್ಣ,
ಪ್ರಯೋಜನವಿಲ್ಲ. ಮುಂದಿನ ಕಾರ್ಯವನ್ನು ಮಾಡಿ ಮುಗಿಸೋಣ. ಬನ್ನಿ ಅಣ್ಣ. ಅಣ್ಣನ್ ದುಡಿದಿದ್ದಾಗ ನಮ್ಮ ತಂಗಿಯನ್ನ ಕೊಂದವನು ಯಾವನಾದರೂ ಗೊತ್ತಾದ್ರೆ ನನ್ನ ತರತರನು ಎಳೆತಂದು ಅವನ ರಂಡ ಕಡಿದು ನಮ್ಮ ರಾಗಜ ಬಾಗಿಲಿಗೆ ಕಟ್ಟದಿದ್ದರೆ ದಾಸೂರ ಶಿವನೇ ಅಲ್ಲ. ನಾನಾಂತಕ ಹೇಳಿದ್ದಾನೆ ನಿನ್ನ ಪ್ರಾಣವನ್ನು ತೆಗೆದುಕೊಂಡು ಬಾ ಅಂತ. ಮತ್ತೊಮ್ಮೆ ಎತ್ತರಿಸುವ ಕೆಟ್ಟ ಕುಲದ ನರಹಂತಕನ ಹೆಸರನ್ನ ಅವನನ್ನು ಎತ್ತಿದ್ದೆಯಾದರೆ ಅವನಕ್ಕಿಂತ ಪೂರ್ವದಲ್ಲಿ ಶಿವ, ನಾಗ, ಕೆಳಗಿಳಿಸಿ ನಿಮ್ಮ ಆಯುಧಗಳನ್ನ. ಯಾಕೆ ನೋಡು ಇಂದ್ರ, ನಿಮ್ಮ ಅಣ್ಣ ಹೇಳಿದ್ದಾನೆ ಇವನ ತಲೆ ಕಡಿದು ಬಾ ಅಂತ. ಅದಕ್ಕಾಗಿ ಬಂದಿದ್ದೇನೆ. ಏನು, ನನ್ನನ್ನ ಇವನ್ ತಲೆ ಕಡ್ದು ಬಾ ಅಂತ ಹೇಳಿದ್ರೆ ನೀನು ಅದನ್ನ ಮಾಡಿ ತೀರ್ತೀಯಾ? ಹೌದು ಇಂದ್ರ, ಜೀವನ ನನಗೆ ಮೋಸ ಮಾಡಿದ್ದಾನೆ. ಅಲ್ಲ, ಅವನೇನ್ ಮೋಸ ಮಾಡಿದ್ದಾನೆ? ನನ್ನನ್ನ ನಿನಗೆ ಸುಳ್ಳು ಹೇಳಿ ಒಡ ಹುಟ್ಟಿದ ನಿನ್ನ ಅಣ್ಣನನ್ನೇ ಕೊಲೆ ಮಾಡ್ಬಾ ಅಂತ ಹೇಳಿ ಕಳ್ಸಿದ್ದಾನೆ, ಗೊತ್ತಾ ನಿನಗೆ? ಸುಳ್ಳು. ನಿಮ್ಮ ಅಣ್ಣ ನನಗೆ ಮೋಸ ಮಾಡಕ್ ಸಾಧ್ಯನೇ ಇಲ್ಲ. ನಾಗ, ನಿನ್ ಮುಂದೆ ಸುಳ್ಳು ಹೇಳಿ ನನಗೇನಾಗ್ಬೇಕಾಗಿದೆ? ಈ ಶಿವು ನಿನ್ನ ಒಡ ಹುಟ್ಟಿದ ಅಣ್ಣ. ಏನ್ ಹೇಳ್ತಾ ಇದ್ದೀನಿ? ಸತ್ಯನೇ ಹೇಳ್ತಾ ಇದ್ದೀನಿ. ಆ ಪ್ರಶಾಂತಿ ನನ್ನಣ್ಣ ಮನೆಯಲ್ಲಿ ಮಾತನಾಡ್ತಾ ಇರೋದನ್ನ ನಾನು ಕೇಳಿಸ್ಕೊಂಡೇ ಬಂದಿದ್ದೀನಿ. ಹೌದಾ? ಹಾಗಾದ್ರೆ ನೀನು ನಂಬೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಈ ಮೊಬೈಲ್ ನಲ್ಲಿ ನಾನು ರೆಕಾರ್ಡಿಂಗ್ ಮಾಡ್ಕೊಂಡು ಬಂದಿದ್ದೀನಿ, ಕೇಳಿ. ನಾನು ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ. ನನ್ನ ಹೆತ್ತ ತಂದೆ ತಾಯಿಗಳನ್ನು ಕೊಂದು ಹಾಕಿದ ಪಾಪಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಿನ್ನ ಮಾರಣ ಸೇಡಿಗಾಗಿ ಸುಡಿದಂತ ಹುಲಿಗಳಾಗಿ. ಮಗನೇ ನರಹಂತಕ, ನಿನ್ನ ತಾಯಿಯ ಗರ್ಭದಲ್ಲಿ ಅಡಿಗೆ ಕುಳಿತರು ನಿನ್ನನ್ನು ಸಮಾಧಿ ಮಾಡಲಿಕ್ಕೆ ಬರ್ತಿದ್ದರೆ ಸೇಡಿಗಾಗಿ ಸಿಡಿದಂತ ಶಿವನಾಗರಾಗಿ, ಸೇಡಿಗಾಗಿ ಸಿಡಿದಂತ ಶಿವನಾಗ. ನನ್ನನ್ನ ತನ್ನ ಸ್ವಾರ್ಥಕ್ಕಾಗಿ ಪಾಪ ಈ ಒಡ ಹುಟ್ಟಿದ ಸಹೋದರನನ್ನ ದೂರ ಮಾಡ್ತಾ ಇದ್ದ. ಆದಷ್ಟು ಬೇಗ ಇವರಿಗೆಲ್ಲ ಸತ್ಯವನ್ನು ತಿಳಿಸಿ ಇವರನ್ನು ಒಂದು ಮಾಡುವುದೇ ನನ್ನ ಗುರಿ. ನಿನ್ನ ಪಾಲಿನ ಯಮ ಕಣೋ. ಅಣ್ಣ, ಇವನನ್ನ ಸುಮ್ಮನೆ ಬಿಟ್ಟರೆ ನಮ್ಮ ಗಂಡಸ್ತನಕ್ಕೆ ಸವಾಲ್. ನಮ್ಮ ಕುಟುಂಬಕ್ಕೆ ಮಾಡಬಾರದು ಅನ್ಯಾಯ ಮಾಡಿದ ಈ ನರಹಂತಕನನ್ನು ಕಡಿಯಲೇಬೇಕು. ರೆಡಿಯಾಗುವಾಗ ಇವನ ಮಾರಣ ಹೋಗಲು ಬರುತ್ತೆ. ನನ್ನ ಮನೆಗೆ ಬಂದು ಬಾಯಿಗೆ ಬಂದ ಬಗಳುವ ಬದ್ಮಾಸ್ತನ ಮಕ್ಕಳು ನಮ್ಮ ಹೆತ್ತ ತಂದೆ ತಾಯಿಗಳನ್ನು ಕೊಂದು ಹಾಕಿದ ಪಾಪಿಯನು. ನಿನ್ನ ದೇಹವನ್ನು ಬಗೆದು ನಿನ್ನ ಹಸಿ ಮಾಂಸದ ತೆತ್ತರನ್ನು ಕುಡಿದಿದ್ದರೆ ನನ್ನ ಹೆಸರು ನಾಗನೇ ಅಲ್ಲ ಕಣ. ನಾಗ ನೋಡು, ನನ್ನ ವಿಷಯ ನಿನಗಿನ್ನೂ ಗೊತ್ತಿಲ್ಲ. ನಾನು ಸಾಕಿ ಅನ್ನ ತಿಂದ ಹುಡುಗನೇನು. ಮಾತಾಡೋದಕ್ಕೆ ಅವಕಾಶ ಕೊಡುವುದೇ ಬೇಡ. ಚೋಡು ಹುಲಿಗಳಾಗಿ ಬಂದಿದ್ದೇವೆ. ಇದೇ ಸೇಡಿಗಾಗಿ ಸಿಡಿದ ಶಿವನಾಗರಾಗಿ, ಸೇಡಿಗಾಗಿ ಸಿಡಿದ ಶಿವನಾಗರಾಗಿ. ಹೇ ದೇವ, ಈ ನಮ್ಮ ಮಾಡಬಾರದ ಕಷ್ಟವನ್ನು ಕೊಟ್ಟು ಕೊನೆಗೂ ನಮ್ಮೆಲ್ಲರನ್ನ ಒಂದು ಮಾಡಿದೆ ತಂದೆ. ನಿನಗೆ
ಕೋಟಿ ಕೋಟಿ ನಮಸ್ಕಾರಗಳು ತಾಯಿ, ಕೋಟಿ ಕೋಟಿ ನಮಸ್ಕಾರಗಳು.